ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಈ ಎಲ್ಲವ ನೋಡಿಕೊಳ್ಳುವೆ, ನೀ ಎಲ್ಲವ ನೋಡಿಕೊಳ್ಳುವೆ, ನೀ ಎಲ್ಲವ ನೋಡಿಕೊಳ್ಳುವೆ, ನೀ ಎಲ್ಲವ ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಅತಿಶಯ ದೇವನು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಅತಿಶಯ ದೇವನು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ತಾಯಿಯು ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ. ತಾಯಿಯು ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಯೇಸು ನಾ ಹೋಗಲಾರೆ. ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯೆಲ್ಲ ನೀನಲ್ಲವೇ. ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯೆಲ್ಲ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ನನಗೆ ಸರ್ವವು ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ. ನನಗೆ ಸರ್ವವು ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ನೀ ಎಲ್ಲವ ನೋಡಿಕೊಳ್ಳುವೆ, ನೀ ಎಲ್ಲವ ನೋಡಿಕೊಳ್ಳುವೆ, ನೀ ಎಲ್ಲವ ನೋಡಿಕೊಳ್ಳುವೆ, ನೀ ಎಲ್ಲವ ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಸಂತೋಷ. ಸೊ ಸಮಯದಲ್ಲಿ ನಿಮ್ಮೆಲ್ಲರನ್ನು ಭಾರತೀಯ ಕ್ರೈಸ್ತ ಸಭೆ ಪರವಾಗಿ ಸ್ವಾಗತಿಸ್ತೇನೆ. ಸಮಯದಲ್ಲಿ ನಾವು ಒಂದು ವಚನದ ಮೂಲಕ ದೇವರ ವಾಕ್ಯ, ದೇವರು ಇವತ್ತು ನಮ್ಗೆ ಏನ್ ಹೇಳ್ಕೊಡ್ತಾ ಇದ್ದಾರೆ, ದೇವರ ಉದ್ದೇಶ ಏನು ನಮ್ಮ ಜೀವನದಲ್ಲಿ. ಸೊ ನೋಡೋಣ. ನಾವು ಯೆಶಾಯ 45ನೇ ಅಧ್ಯಾಯ ವಚನ 1ರಿಂದ 7 ನಾನು ಓದ್ತೀನಿ. ಯೆಶಾಯ 45 ವಚನ 1ರಿಂದ 7. ಯೆಹೋವನು ಯಾವನ ಕೈ ಹಿಡಿದು ಯಾವನೆದುರಿಗೆ ಜನಾಂಗಗಳನ್ನು ತುಳಿದು ರಾಜರ ನಡಕಟ್ಟನ್ನು ಬಿಚ್ಚಿ ಅವನ ಮುಂದೆ ಹೆಬ್ಬಾಗಿಲುಗಳನ್ನು ತೆರೆದು ಮುಚ್ಚಿಸಲನು, ತಾನು ಅಭಿಷೇಕಿಸಿದ ಆ ಕೋರೆಷನಿಗೆ ಹೀಗೆ ಹೇಳುತ್ತಾನೆ, ನಾನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗಳಿಗಳನ್ನು ಮುರಿದು ಬಿಡುವೆನು. ನಿನ್ನ ಹೆಸರಿಡಿದು ಕರೆಯುವ ನಾನು ಯೆಹೋವನು, ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಗಳನ್ನು, ಗುಪ್ತ ಸ್ಥಳಗಳಲ್ಲಿರುವ ಮರೆ ಮಾಡಿದ ನಿಧಿ ನಿಕ್ಷೇಪಗಳನ್ನು ನಿನಗೆ ಕೊಡುವೆನು.
ನಿನ್ನ ಸೇವಕನಾದ ಯಾಕೋಬಿಗಾಗಿ ನಾನು ಆದುಕೊಂಡ ಇಸ್ರಾಯೇಲಿಗಾಗಿ ಹೆಸರಿಡಿದು ನಿನ್ನನ್ನು ಕರೆದಿದ್ದೇನೆ. ನಿನ್ನನ್ನು ನಾನು ಅರಿಯದವನಾಗಿದ್ದರೂ ನಿನಗೆ ಬಿರುದನ್ನು ದಯಪಾಲಿಸಿದ್ದೇನೆ. ನೀನು ಯೆಹೋವನು ಇನ್ನು ಯಾವನೂ ಅಲ್ಲ, ನಾನು ಹೊರತು ಯಾವ ದೇವರೂ ಇಲ್ಲ. ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೆ ನಡಕಟ್ಟುವೆನು. ಮೂಡಲಿಂದ ಪಡವಲ ತನಕ ಇರುವವರೆಲ್ಲರೂ ಇದನ್ನು ನೋಡಿ ವಿನಃ ಯಾರೂ ಇಲ್ಲ, ನಾನೇ ಯೆಹೋವನು, ಇನ್ನು ಯಾವನೂ ಅಲ್ಲ. ನಾನು ಬೆಳಕಿಗೂ ಕತ್ತಲಿಗೂ ಸೃಷ್ಟಿಕರ್ತನು, ಮೇಲನ್ನು ಕೇಡನ್ನು ಬರಮಾಡುವವನು, ಈ ಸಮಸ್ತ ಕಾರ್ಯಗಳನ್ನು ನಡೆಸುವವನು ಯೆಹೋವನೇ ನಾನು ಎಂದು ತಿಳಿದುಕೊಳ್ಳುವರು. ಆಮೆನ್. ಸಹೋದರ ಸಹೋದರಿಯಲ್ಲೇ ದೇವರು ಹೇಳ್ತಾ ಇದ್ದಾರೆ ಏನಂದ್ರೆ, ದೇವರ ಉದ್ದೇಶ ನಮ್ಮ ಜೀವನದಲ್ಲಿ ಎಂತದ್ದಾಗಿದೆ, ಬಹಳ ಮಹತ್ವಪೂರ್ಣವಾಗಿದೆ. ಅಂದ್ರೆ ಅಂತ ಒಂದು ಗಿಫ್ಟ್ ಅನ್ನ ದೇವರು ನಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ಬಟ್ ಇವತ್ತು ನಮ್ಮ ಲೈಫ್ ಅಲ್ಲಿ ಏನು ಇರ್ಲಿಕ್ಕಿಲ್ಲ, ಖಂಡಿತವಾಗಿ ಕೂಡ ದೇವರು ನಿಮ್ಮ ಅವಶ್ಯಕತೆಗಳನ್ನ ಖಂಡಿತವಾಗಿ ಫುಲ್ಫಿಲ್ ಮಾಡ್ತಾರೆ. ಸೊ ಅದು ಸಂದೇಶದ ಮೂಲಕವಾಗಿ ಅಥವಾ ನಮ್ಮ ಫೆಲೋಶಿಪ್ ಮೂಲಕವಾಗಿ ಖಂಡಿತವಾಗಿ ದೇವರು ಈ ದಿವಸ ನಮ್ಗೆ ಬಹಳ ವ್ಯತ್ಯಾಸವಾಗಿ ಅನೇಕ ಸಂಗತಿಗಳನ್ನ ಕಲಿಸ್ಕೊಡೋರಿದ್ದಾರೆ. ಇಲ್ಲಿ ಕೊರೇಶನಿಗೆ ಹೇಳ್ತಾ ಇದ್ದಾರೆ, ದೇವರು ನೀತಿ ನಿಕ್ಷೇಪಗಳನ್ನ ಗುಪ್ತವಾಗಿಟ್ಟಿರುವಂತ ಎಲ್ಲವೂ ಕೂಡ ನಿಮಗೆ ಕೊಡಲ್ಪಡುತ್ತದೆ ಅಂತ ಹೇಳಿ. ಖಂಡಿತವಾಗಿ ಕೂಡ ದೇವರು ನಮ್ಮನ್ನ ಆತ್ಮೀಯವಾಗಿ ತುಂಬಿಸಿ ನಡೆಸುವಾಗ ಅದಕ್ಕಿಂತ ಬೇರೆ ನಮ್ಮ ಈ ಲೋಕದಲ್ಲಿ ನಮ್ಗೆ ಏನೂ ಬೇಕಾಗಿಲ್ಲ. ಸೊ ಖಂಡಿತವಾಗಿ ಅಂತ ಒಂದು ಸಂಗತಿಗಳನ್ನ ಬ್ರದರ್ ಮೂಲಕ ದೇವರು ನಮ್ಗೆ ತಿಳಿಸ್ಕೊಡಿಸಲಿದ್ದಾರೆ. ನೀವು 40 ನಿಮಿಷ ಸೊ ತೆರೆದ ಹೃದಯವುಳ್ಳವರಾಗಿದ್ರೆ ಖಂಡಿತವಾಗಿಯೂ ಹೊಸದಾದಂತ ಸಂಗತಿಗಳನ್ನ ಕಲ್ತ್ಕೊಂಡು ನಾವು ದೇವ್ರ ಹತ್ರ ಅತ್ಯುತ್ತಮವಾದಂತ ಜೀವನವನ್ನ ನಡೆಸ್ಕೋಬಹುದು. ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿ ನನ್ನ ಪರಲೋಕ ತಂದೆ ಆಗಿದ್ರೆ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ ಆಗಿದ್ರೆ ಥ್ಯಾಂಕ್ಸ್ ದೇವ್ರಿ. ಬೇರೆ ನಾವೆಲ್ಲರೂ ಸೇರಿ ನಿಮ್ಮ ಒಂದು ಸನ್ನಿಧಾನಕ್ಕೆ ದೇವ್ರೆ ಬರೋಕ್ ಸಹಾಯ ಮಾಡಿದಿರಿ ತಂದೆ. ನಮ್ಮೆಲ್ಲರನ್ನ ದೇವ್ರೆ ಅದ್ಭುತವಾಗಿ ಒಳ್ಳೆ ರೀತಿಯಲ್ಲಿ ನಡೆಸುವ ದೇವರಾಗಿದ್ದೀರಿ ತಂದೆ. ವಚನ ಹೇಳೋತರ ತಂದೆ ನಾವೆಲ್ಲರೂ ತಂದೆ ನಿಮಗೆ ಮಹಿಮೆ ಉಳ್ಳವರಾಗಿರ್ಬೇಕು ತಂದೆ. ಈ ಶಾಯದಲ್ಲಿ ದೇವ್ರೆ ಎಷ್ಟು ದೇವ್ರೆ ಹೇಳುತ್ತ ತಂದೆ, ಎಷ್ಟು ಅದ್ಭುತವಾಗಿ ವಚನ ಎಚ್ಚರಿಸುತ್ತ ತಂದೆ. ಬಹಳ ಕೃತಜ್ಞತೆಗಳು ತಂದೆ. ಈ ಆರಾಧನೆ ನಿಮಗೆ ಮಹಿಮೆ ಆಗ್ಲಿ ತಂದೆ. ಎಲ್ಲವೂ ನೀವೇ ನಡೆಸಿ ತಂದೆ ಮೆಸೇಜ್ ಕೂಡ ದೇವ್ರೆ ಅದ್ಭುತವಾಗಿ ಕೇಳೋಕ್ ಸಹಾಯ ಮಾಡಿ ತಂದೆ. ಕಮ್ಯುನಿಯನ್ ಮೆಸೇಜ್, ಮೇನ್ ಮೆಸೇಜ್ ಎಲ್ಲವೂ ಅದ್ಭುತವಾಗಿ ನೀವು ನಡೆಸ್ತೀರಿ ಅಂತ ಹೇಳ್ತೇನೆ ತಂದೆ. ಈ ಆರಾಧನೆಯಲ್ಲಿ ನೀವೇ ನಡೆಸಿ ತಂದೆ. ನಮ್ಮೆಲ್ಲರ ಜೊತೆ ಇದ್ದು ಬಲಪಡಿಸಿ ಅದ್ಭುತವಾಗಿ ಒಳ್ಳೆ ರೀತಿಯಲ್ಲಿ ದೇವ್ರೆ ಎರಡು ಕಣ್ಣುಗಳು ಕಿವಿಗಳು ತೆರೆದು ನಿಮ್ಮನ್ನು ಹಿಂಬಾಲಿಸೋಕ್ ಸಹಾಯ ಮಾಡ್ತೀರಿ ಅಂತ ಬೇಡಿ ತಂದೆ. ನಮ್ಮೆಲ್ಲರನ್ನ ನಿಮ್ಮ ಪಾದಕ್ಕೆ ಒಪ್ಪಿಸಿ ಚಿಕ್ಕ ಪ್ರಾರ್ಥನೆ ನಮ್ದಲ್ಲಿ ಬೇಡ್ತೀನಿ ತಂದೆ. ಆಮೆನ್. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಬರುವೆ ದೇವಾ ನಿನ್ ಸನ್ನಿಧಿಗೆ, ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ. ಬರುವೆ ದೇವಾ ನಿನ್ ಸನ್ನಿಧಿಗೆ, ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ,
ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಎಲ್ಲರಿಗೂ ಬೆಳಗ್ಗೆ ನಮಸ್ಕಾರಗಳು. ನಾನು ನಂಬ್ತೀನಿ ನೀವೆಲ್ಲ ಸಂತೋಷವಾಗಿದ್ದೀರಾ ಅಂತ. ಆಮೇಲೆ IPL ನಡೀತಾ ಇದೆ. ಇನ್ನು ಎಲ್ಲ ತುಂಬ ಟೆನ್ಷನ್ ಆಗಿದ್ರು ಅಂತ ತಿಳ್ಕೊಳ್ತೀನಿ. ಆಮೇಲೆ ಕ್ರಿಕೆಟ್ ಮ್ಯಾಚು ಬೆಂಗಳೂರು ಆ್ಯಂಡ್ ಚೆನ್ನೈ ಕೊನೆಯ ತನಕ ಯಾರು ವಿನ್ ಆಗ್ತಾರೆ ಅಂತಲೇ ಗೊತ್ತಾಗಿಲ್ಲ. ಲಾಸ್ಟ್ ಬಾಲ್ ತನಕ ತುಂಬಾ ಎಲ್ಲರೂ ಮೇಜಿನ ತುದಿಯಲ್ಲಿ ಕುಂತ್ಕೊಂಡು ಫೋರ ಇಲ್ಲ ಸಿಂಗಲ್ಲ ಡಬಲ್ಲ ಭಯದಿಂದ ಹೇಳಿದ್ರು. ಬೆಂಗಳೂರು ಹೋಯ್ತು ಅಂತ ತಿಳ್ಕೊಂಡು ಸೋತು ಗೆದ್ದರು ಅಂತ ಹೇಳ್ಬೋದು. ಓಕೆ, ನಾನು ಬೆಂಗಳೂರು ಚೆನ್ನೈ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ ಇಲ್ಲಿ. ಆಮೇಲೆ ಯಾರು ಕನ್ಫ್ಯೂಸ್ ಮಾಡ್ಕೊಬೇಡಿ, ನಾನು ಕ್ರಿಕೆಟ್ ಕಮೆಂಟ್ರಿ ಕೂಡ ಹೇಳಲ್ಲ. ಓಕೆ, ಬೈಬಲಿಂದ ಇವತ್ತು ಕೆಲವು ವಿಷಯಗಳನ್ನ ಕಲಿಯೋಣ. ಅದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ. ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡುವಂಥ ಪರಿಶುದ್ಧವಾದ ದೇವರೇ, ನಿಮ್ಮ ಪಾದಕರಿಗೆ ನಾವು ಬಂದಿದ್ದೇವೆ. ದೇವರೇ, ನಮ್ಮನ್ನು ನಡೆಸುವವರು ನೀವು. ನಿಮ್ಮ ಕೃಪೆ, ನಿಮ್ಮ ಅದ್ಭುತವಾದ ಆಶೀರ್ವಾದ ನಮ್ಮ ಜೊತೆ ಇದೆ. ನೀವು ಪ್ರತಿ ಹೆಜ್ಜೆ ನಮ್ಮ ನಡೆಸ್ಕೊಂಡು ಬರ್ತಾ ಇದ್ದೀರಾ ದೇವರೇ. ವಿಶೇಷವಾಗಿ ತಂದೆ, ಈ ಭಾನುವಾರದ ಬೆಳಗ್ಗೆಯಲ್ಲಿ ನಿಮ್ಮನ್ನು ಆರಾಧಿಸೋಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿದ್ದೇವೆ. ನೀವು ಇಲ್ಲಿರೋ ಪ್ರತಿಯೊಬ್ಬರನ್ನು ಮುಟ್ಟಿ ಬಲಪಡಿಸಿ, ಅವರ ಕುಟುಂಬಗಳು, ಅವರ ಒಂದು ಗಂಡ ಹೆಂಡತಿರು, ಅವರ ಮಕ್ಕಳು ಪ್ರತಿಯೊಬ್ಬರನ್ನು ಆಶೀರ್ವದಿಸುತ್ತದೆ. ಅವರ ಅಗತ್ಯಗಳನ್ನು ಪೂರ್ತಿ ಮಾಡಿ ಸ್ವಾಮಿ. ದೇವರೇ, ಯಾವ ರೀತಿಯಾದ ಕಷ್ಟದಿಂದ ಬಂದಿರ್ಬೋದು, ಯಾವ ರೀತಿಯಾದ ಕೊರತೆಗಳು ಅವ್ರಿಗಿರ್ಬೋದು ತಂದೆ, ನೀವು ಅವ್ರ ಸಂಗಡಿದ್ದು ಎಲ್ಲವನ್ನು ಪರಿಹರಿಸುವ ದೇವರು ನೀವಾಗಿದ್ದು ಅವ್ರು ನಡೆಸ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮ ವಾರ್ತೆಯನ್ನು ಮಾತಾಡಬೇಕಾದ್ರೆ ನೀವು ನನ್ನ ಸಂಗಡಿದ್ದು ಬಲಪಡಿಸಿ, ಪವಿತ್ರಾತ್ಮರೇ ನೀವು ನಾನು ಉಪಯೋಗ ಮಾಡಬೇಕಂತ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಕೇಳಿ ಹೊಂದಿದೆ ಅಂತಂದೆ ದೇವರೇ. ಆಮೇಲೆ ಆಮೇಲೆ ಇಬ್ಬರು ಸ್ನೇಹಿತರು ಇರ್ತಾರೆ, ಫ್ರೆಂಡ್ಸ್. ಅವರಿಬ್ಬರು ಏನು ಮಾತಾಡ್ತಾರೆ ಅಂದರೆ ಯಾವಾಗಲೂ ಅವರ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ. ನಿನ್ನ ಮನೇಲಿ ಏನಾಯಿತು, ನಮ್ಮ ಮನೇಲಿ ಏನಾಯಿತು. ಓಕೆ, ಹೀಗೆ ಮಾತಾಡಬೇಕಾದ್ರೆ ಒಬ್ಬ ಸ್ನೇಹಿತ ಹೇಳ್ತಾನೆ, ನಿನ್ನೆ ನೆಟ್ಟಿ ತುಂಬ ಹೊಡೆದ್ಬಿಟ್ರು ನನಗೆ. ಓಕೆ, ನಾನು ಎಲ್ಲಿ ಬಗ್ಗೆ ಯಾರ ಬಗ್ಗೆ ಹೇಳ್ತೇನೆ. ಓಕೆ, ಇವಾಗ ಇನ್ನೊಬ್ಬ ಕೇಳ್ತಾ, ಹೌದಾ ಏನಾಯಿತು, ನಿನ್ನೆ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಿದೆ, ನಿಮ್ಮ ಮನೇಲಿ ಏನು ಮಾಡಲಿಲ್ವಾ? ಇಬ್ಬರು ಒಟ್ಟಿಗೆ ಸೇರಿ ಏನೋ ಮಾಡಿ ಹೋಗಿರ್ತಾರೆ. ಇಲ್ಲ ನನ್ನ ಹೆಂಡ್ತಿ ನನ್ನ ಮುಂದೆ ಮಂಡಿ ಹಾಕ್ಕೊಂಡು ಬೇಡ್ಕೊಳ್ಳೋದಾಗ್ತದೆ. ಒಂದು ಆಶ್ಚರ್ಯ ಆಗುತ್ತೆ. ನನ್ನ ಹೆಂಡ್ತಿ ನನಗೆ ಹೊಡೆದ್ಬಿಟ್ಟು ನೀವು ಹೆಂಡ್ತಿ ನೋಡಿದ್ರೆ ಮಂಡಿ ಹಾಕ್ಕೊಂಡು ಬೇಡ್ತಾರೆ. ಏನು ಬೇಡಿದ್ರು? ನಾನು ಕೂಡ ಮನೆಗೆ ಹೋದರೆ ನನ್ನ ಹೆಂಡ್ತಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೊಡೆಯೋದು ತಡೆಯೋಕ್ಕಾಗದೆ ನಾನು ಮಂಚದ ಕೆಳಗೆ ಹೋಗ್ಬಿಟ್ಟೆ. ಆವಾಗ ಮಂಡಿ ಹಾಕೊಂಡು ನನ್ನ ಹೆಂಡ್ತಿ ಆಚೆ ಬಾ ಹೊಡೆಯಲ್ಲ ಅಂತ ಕೇಳ್ತಾರೆ. ಆಮೇಲೆ ಕೆಲವು ಟೈಮಿನ ಅರ್ಧ ವಿಷಯ ಕೇಳಿ ನಾವು ತುಂಬ ಕನ್ಫ್ಯೂಸ್ ಆಗ್ತಿಲ್ವ. ಮಂಡಿ ಹಾಕೊಂಡು ನನ್ನ ಹೆಂಡ್ತಿ ಬೇಡ್ತಾ ಇರಲ್ಲ ಅಂದರೆ ಪೂರ್ತಿಯಾಗಿ ತಿಳ್ಕೊಂಡಾಗ ನಮ್ಗೆ ಅರ್ಥ ಆಗುತ್ತೆ. ಅದೇ ರೀತಿ ಬೈಬಲ್ನ ಕೂಡ ನಾವು ಪೂರ್ತಿಯಾಗಿ ತಿಳ್ಕೊಳ್ಳಿಲ್ಲ ಅಂದರೆ, ಯೇಸುವಿನ ಬಗ್ಗೆ ಸರಿಯಾಗಿ ನಮಗೆ ಅರ್ಥ ಆಗಲಿಲ್ಲ ಅಂದರೆ ಇದೇ ಗೊಂದಲದಲ್ಲಿ. ಆಮೇಲೆ ಎಷ್ಟು ಜನ ಯೇಸುನ ನಂಬ್ತೀವಿ?
ಸೂಪರ್. ಶಿವಾನಂದ ನಾವು ಇನ್ನು ಶಿವ ಓಕೆ, ಇನ್ನು ಶಿವ ಆಗಿದ್ದಾರೆ. ಎಷ್ಟು ಜನ ಯೇಸುನ ಫಾಲೋ ಮಾಡ್ತಾರೆ? ಸೂಪರ್. ಓಕೆ, ನಂಬಿಕೆಗೂ ಅವ್ರ ವಿಶ್ವಾಸಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಂಬೋದು ತುಂಬ ಕಷ್ಟ ಏನಲ್ಲ, ಸುಲಭ, ಎಲ್ಲರೂ ನಂಬ್ತಾರೆ. ನಾನು ಲಾಸ್ಟ್ ಟೈಮ್ ಒಂದು ಮನೆಗೆ ಹೋಗಿದ್ದೆ, ಅವ್ರ ಮನೆಯಲ್ಲಿ ಫೋಟೋಗಳಿತ್ತು, ಶಿವ ಪಾರ್ವತಿ ಎಲ್ಲ ಇತ್ತು. ಒಂದು ಕಡೆ ಸೈಡಲ್ಲಿ ಯೇಸು ಕೂಡ ಫೋಟೋ ಇತ್ತು. ಯಾಕೆ ಅಂದರೆ ನಾನು ಯೇಸುನ ಕೂಡ ನಂಬ್ತೀನಿ, ನಾನು ಒಳಗಡೆಗೆ ಹೋಗ್ತೀನಿ. ಅಂದರೆ ಜನಗಳ ಮೈಂಡ್ಸೆಟ್, ಅವರ ಒಂದು ಮನೋಕಲ್ಪನೆ ಹೇಗಾಗಿದೆ ಅಂದರೆ ನನಗೆ ಹೇಗಾದರೂ ಒಳ್ಳೆಯದಾಗಬೇಕಷ್ಟೇ. ಅದು ಯೇಸು ಮುಖಾಂತರ ಆದರೂ ಪರವಾಗಿಲ್ಲ, ಇಲ್ಲ ಶಿವನೋ ಅಥವಾ ಅಲ್ಲನೋ ಯಾರಿದ್ರೂ ಪರವಾಗಿಲ್ಲ. ಕೆಲವರು ನೋಡಿ, ಮಗು ಹುಷಾರಿಲ್ಲ ಅಂದರೆ ಮಗು ಎತ್ಕೊಂಡು ಯಾವ್ದಾದ್ರು ಮಸೀದಿ ಹತ್ರ ಹೋಗ್ತಾರೆ, ನೋಡಿದ್ದೀರಾ? ಓಕೆ, ಅಂದರೆ ಅವ್ರು ಒಳ್ಳೇದಾಗಬೇಕಷ್ಟೆ. ಸಿಸ್ಟರ್ಸ್, ಇವತ್ತು ನಾವು ಯೇಸುನ ಎಷ್ಟೊಂದು ವಿಶ್ವಾಸಿಸ್ತೀವಿ, ಆದರೆ ಅವರ ವಾರ್ತೆಗಳನ್ನು, ಯೇಸು ಹೇಳಿದ ಮಾತುಗಳನ್ನು ನೀವು ಎಷ್ಟೊಂದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಡೀತೀವಿ, ಇದು ತುಂಬ ಮುಖ್ಯವಾಗಿದೆ ಇಲ್ವಾ? ನಾವು ಇವತ್ತು ಯೋಹಾನ ಪುಸ್ತಕದಿಂದ ಕೆಲವು ವಿಷಯಗಳನ್ನ ನೋಡೋಣ. ನಮಗೆಲ್ಲ ಗೊತ್ತು, ಮತ್ತಾಯ, ಮಾರ್ಕ, ಲೂಕ, ಯೋಹಾನ 4 ಪುಸ್ತಕಗಳಿವೆ, ಓದಿಲ್ಲ? 4 ಶುಭ ಸಂದೇಶಗಳು. ಈ ಮೊದಲನೇ 3 ಪುಸ್ತಕ ಮತ್ತಾಯ, ಮಾರ್ಕ್, ಲೂಕ ಏನು ಹೇಳುತ್ತೆ? ಯೇಸು ಬಗ್ಗೆ, ಅವರ ಬೋಧನೆ, ಅವ್ರು ಮಾಡಿದ ಕಾರ್ಯಗಳು, ಅವ್ರು ಮಾಡಿದ ಅದ್ಭುತಗಳನ್ನ ಮಾತಾಡುತ್ತೆ. ಆದರೆ ಯೋಹಾನ ಪುಸ್ತಕ ಸ್ವಲ್ಪ ವ್ಯತ್ಯಾಸವಾಗಿದೆ. ಏನು ವ್ಯತ್ಯಾಸವಾಗಿ ನೋಡ್ಬೋದ? ಏನು? ಹಳೆ ಒಡಂಬಡಿಕೆ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಯೇಸು ಆಮೇಲೆ ಯೋಹಾನ ಬಂದು ಯೇಸುವಿನ ಗುಣಗಳ ಬಗ್ಗೆ, ಯೇಸು ನಿಜವಾಗಿಯೂ ಯಾರು, ಅವ್ರು ಎಲ್ಲಿಂದ ಬಂದರು, ಅವರ ಗುಣ ಏನು, ಅವ್ರು ನಿಜವಾಗಿಯೂ ದೇವರ ಅನ್ನೋದ್ರ ಬಗ್ಗೆ ಜನರಿಗೆ ಅರ್ಥ ಮಾಡಿಸ್ತಾರೆ. ಯೋಹಾನ ಪುಸ್ತಕ ಹೋಗೋಣ, ನಾವು ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ. 1ನೇ ಅಧ್ಯಾಯ 1ರಿಂದ 14. ಯೋಹಾನ 1:1ರಿಂದ 14 ಓದಿ, ಶಿವ ಹೋಗ್ತಾರೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ದೇವರು ಕಳುಹಿಸಿದ ಒಬ್ಬ ಮನುಷ್ಯನು ಬಂದನು, ಅವನ ಹೆಸರು ಯೋಹಾನನು. ಈ ಯೋಹಾನನು ಸಾಕ್ಷಿಗಾಗಿ ಬಂದನು. ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು. ಅವನೇ ಆ ಬೆಳಕಲ್ಲ, ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಬಂದವನು. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂತಹದ್ದು. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಸ್ಥಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಆ ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಆಮೆನ್. ಆಮೇನ್. ಆಮೇನ್ ಸಿಸ್ಟರ್ಸ್, ಇಲ್ಲಿ ಯೋಹಾನ ಏನು ಮಾತಾಡ್ತಾ ಇದ್ದಾರೆ ಅಂದರೆ,
ಆದಿಯಲ್ಲಿ ವಾಕ್ಯವಿತ್ತು ಅಂದರೆ ಒಂದು ಶಬ್ದ. ವಾಕ್ಯ ಅಂದರೆ ಅದೊಂದು ಯಾರು ನೋಡಲು ಸಾಧ್ಯ ಇಲ್ಲ. ಆ ವಾಕ್ಯ ಎಲ್ಲಿತ್ತು? ದೇವರ ಬಳಿಯಲ್ಲಿ. ಆ ವಾಕ್ಯ ಎಂಬುವರು ಮನುಷ್ಯರಾದರು. ಇವತ್ತಿನ ನನ್ನ ಮೆಸೇಜ್ ಬಂದು ವಾಕ್ಯವೆಂಬುವರು ಮನುಷ್ಯರು. ಆಮೇಲೆ ಸಿಸ್ಟರ್, ಯೇಸು ಕ್ರಿಸ್ತನು ದೇವರ ಬಳಿಯಲ್ಲಿ ವಾಕ್ಯವಾಗಿದೆ. ಬೈಬಲ್ ಹೇಳುತ್ತೆ, ಆತನಿಲ್ಲದೆ ಯಾವುದೂ ಉತ್ಪತ್ತಿಯಾಗುವುದಿಲ್ಲ. ಆತ ಅಂದರೆ ಯಾರು? ಯೇಸು. ಆ ವಾಕ್ಯ ಎಂಬವರು ಯಾರು? ಯೇಸು. ಯೇಸುವಿನ ಬಗ್ಗೆ ಯೋಹಾನರು ಹೇಳ್ತಾ ಇದ್ದಾರೆ. ನಾವು ಆದಿಕಾಂಡದಲ್ಲಿ ನೋಡ್ತೀವಿ, ಮೊದಲನೇ ವಾಕ್ಯದಲ್ಲಿ, ಆದಿಯಲ್ಲಿ ದೇವರು ಭೂಮಿ ಆಕಾಶ ಆದಿಯಲ್ಲಿ. ಮತ್ತು ಇಲ್ಲಿ ಅದೇನು ಹೇಳ್ತಾರೆ? ಆದಿಯಲ್ಲಿ ವಾಕ್ಯ ಅಂದರೆ ಪ್ರಾರಂಭದಲ್ಲಿ ದೇವರು ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ್ದಾರೆ. ಅದೇ ರೀತಿ ಆ ಪ್ರಾರಂಭದ ದಿನದಲ್ಲಿ ಯಾರಿದ್ರು ದೇವರ ಜೊತೆಯಲ್ಲಿ? ವಾಕ್ಯ ಇತ್ತು. ವಾಕ್ಯ ಯಾರು? ದೇವರ ಬಾಯಿಂದ ಬರುವ ವಾಕ್ಯನೇ ಯೇಸು. ಹೇಳುತ್ತೆ, ಆ ವಾಕ್ಯವಿಲ್ಲದೆ ಯಾವುದೂ ಸೃಷ್ಟಿಯಾಗಿಲ್ಲ. ಆಮೇಲೆ ಸಿಸ್ಟರ್, ಅಂದರೆ ಇವತ್ತು ನಾವು ಆರಾಧನೆ ಮಾಡ್ತಿರೋದು ಯಾರನ್ನ? ಅದೇ ವಾಕ್ಯ ಎಂಬ ದೇವರು. ಆತನು ಮನುಷ್ಯವರ್ತಾರೆ ಎತ್ತಿ ನಮ್ಮ ಮಧ್ಯೆಯಲ್ಲಿ ವಾಸ ಮಾಡ್ತಾರೆ. ಕೊನೆಯಲ್ಲಿ ಹೇಳ್ತಾರೆ ಅವರು, ಆತನ ಮುಟ್ಟಿದ್ದೀವಿ, ಆತನ ಜೊತೆ ಜೀವನ ಮಾಡಿದ್ದೀವಿ, ಆತನ ನೋಡಿದ್ದೀವಿ. ಅಂದರೆ ಇದು ಯಾವುದನ್ನು ನಾನು ಏನು ಹೇಳ್ತಾ ಇದ್ದೀನಿ, ಯಾವುದು ಸುಳ್ಳಲ್ಲ, ಇದೆಲ್ಲ ಸತ್ಯ. ನೀವೇನು ಮಾಡ್ತಾ ಇದ್ದೀರಾ, ನೀವು ಆರಾಧನೆ ಮಾಡ್ತಾ ಇದ್ದೀರಾ, ಏನು ನೀವು ನೋಡಿ ನೀವು ಒಂದು ಸಂಪೂರ್ಣವಾಗಿ ವಿಶ್ವಾಸ ಪಟ್ಟಿದ್ದೀರಾ, ಇದೆಲ್ಲ ಸತ್ಯ. ಅಂದರೆ ಯೋಹಾನನ ಉದ್ದೇಶ ಏನಂದರೆ, ಮನುಷ್ಯ ಗೊಂದಲದಲ್ಲಿರಬಾರ್ದು. ನಾವು ಅನೇಕ ಪುಸ್ತಕಗಳು ನೋಡ್ತೀವಿ, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಅಥವಾ ಅದೆಲ್ಲ ಒಂದು ಸ್ಟೋರಿಗಳು, ಯಾವುದೋ ಒಬ್ಬ ವ್ಯಕ್ತಿಗಳನ್ನ ಇಟ್ಕೊಂಡು ಬರೆದ ಸ್ಟೋರಿಗಳು. ಆ ವ್ಯಕ್ತಿ ಬಂದಿದ್ದು ಇರ್ಬೋದು, ಅಥವಾ ಜೀವನ ಕೂಡ ಮುಗ್ದೋಯ್ತು. ಆದರೆ ಯೇಸುವಿನ ಜೀವನ ಆ ರೀತಿ ಅಲ್ಲ. ಯೇಸುವಿನ ಜೀವನ ನಿಜವಾದ ಜೀವನ. ಯಾವ ಮನುಷ್ಯನು ಅಥವಾ ಯಾವುದೇ ವ್ಯಕ್ತಿ, ಯಾವುದೇ ಗಣ್ಯ ಪುರುಷ, ಯಾವುದೇ ಮನುಷ್ಯರಿಗಾಗಿ ಜೀವನ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದ. ಕೇಳಿದ್ದೀವ? ಯೇಸು ಒಬ್ಬರೇನೆ ಇಡೀ ಲೋಕಕ್ಕಾಗಿ ಪ್ರಾಣವನ್ನು ಅರ್ಪಣೆ ಮಾಡಿದ ಒಬ್ಬ ವ್ಯಕ್ತಿ ಅಂದರೆ ಅದು ಯೇಸು. ಬೈಬಲ್ ಹೇಳುತ್ತೆ, ಆತನನ್ನು ಮರಣ ಕೂಡ ಹಿಡಿದಿಡಕ್ಕೆ ಸಾಧ್ಯವಾಗುವುದಿಲ್ಲ. ಆತ ಮತ್ತೆ ದೇವರ ಮಹಿಮೆಯಲ್ಲಿ ಮೇಲೆ ನಮಗಾಗಿ ನಿಮಗಾಗಿ ಜೀವನ ಮಾಡ್ತಾರೆ ಅಂತ ಬೈಬಲ್ ಹೇಳುತ್ತೆ. ಪ್ಲಸ್ ಸಿಸ್ಟರ್ಸ್, ಇವತ್ತು ನಾವು ಆರಾಧನೆ ಮಾಡ್ತಿರೋ ಯೇಸು ಆದಿಯಲ್ಲಿದ್ದವರು. ನಾವು ಹೇಳ್ಬೋದು 2000 ವರ್ಷಗಳ ಹಿಂದೆ ಯೇಸು ಬಂದರು. ಹೌದು, ಮನುಷ್ಯರಾಗಿ ಬಂದರು, ದೇವರಾಗಿ ಅವರು ಆದಿಯಲ್ಲಿ ಜೀವನ ಮಾಡ್ತಾರೆ. ದೇವರಾಗಿ ತಂದೆಯ ಜೊತೆಯಲ್ಲಿ ಅವರು ಇದ್ದರು. ತಂದೆಯ ವೈಭವದಲ್ಲಿ, ತಂದೆಯ ಮಹಿಮೆಯಲ್ಲಿ ಅವರು ಜೀವನ ಮಾಡ್ತಾಯಿದ್ರು. ಅದೇ ಯೇಸುವನ್ನು ನಾವು ಮನುಷ್ಯ ರೂಪದಲ್ಲಿ ಮಾಡ್ತೀವಿ. ಈ ದಿನ ನಾವು ಅದೇ ಯೇಸುವನ್ನು ದೇವರಾಗಿ ಆರಾಧನೆ ಮಾಡ್ತೀವಿ. ಸಿಸ್ಟರ್, ನಮ್ಮನ್ನು ಯಾರಾದರೂ ಪ್ರಶ್ನೆಗಳನ್ನ ಕೇಳಿದರೆ ಯೇಸು ಬಗ್ಗೆ ನಾವೇನು ಉತ್ತರ ಕೊಡ್ತೀವಿ? ಹೇಗೆ ಉತ್ತರ ಕೊಡೋಕ್ಕೆ ಸಾಧ್ಯ? ಯಾವಾಗ ನಾವು ಯೇಸು ಬಗ್ಗೆ ತಿಳ್ಕೊಳ್ತೀವೋ, ಯೇಸುವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೀವೋ, ಆವಾಗ ಜನಗಳಿಗೆ ಅರ್ಥ ಮಾಡ್ಸೋಕ್ಕೆ ಸಾಧ್ಯ. ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ, ನನಗೇನೆ ಆತನ ಬಗ್ಗೆ ಗೊತ್ತಿಲ್ಲ ಅಂದರೆ ಹೇಗೆ ಬೇರೆಯವ್ರಿಗೆ ಹೇಳೋಕ್ಕೆ ಸಾಧ್ಯ? ಅಂದರೆ ನಾವು ಯೇಸು ಬಗ್ಗೆ ತಿಳ್ಕೊಳ್ಳೋದು ತುಂಬ ಅವಶ್ಯಕತೆಯಾಗಿದೆ, ತುಂಬ ಮುಖ್ಯವಾಗಿದೆ. ಆಮೇಲೆ ಸಿಸ್ಟರ್, ಇಲ್ಲಿ ಯೋಹಾನ ಹೇಳ್ತಾ ಇದ್ದಾರೆ, ಏನು ಹೇಳ್ತೇವೆ, ವಚನ 2-3 ಹೇಳುತ್ತೆ, ಆತನಿಲ್ಲದೆ ಯಾವುದೂ ಉತ್ಪತ್ತಿ ಆಗಲಿಲ್ಲ. ನಾವು ನೋಡ್ತೀವಿ, ಆದಿಯಲ್ಲಿ ಎಲ್ಲವನ್ನು ದೇವರು ಮಾಡಿದರು. ಮನುಷ್ಯನ ಅಥವಾ ಸೂರ್ಯ, ಚಂದ್ರ, ನಕ್ಷತ್ರಗಳು, ಸಮುದ್ರಗಳು, ಬೆಟ್ಟ, ಪರ್ವತಗಳೆಲ್ಲವೂ ದೇವರು ಮಾಡಿದರು. ಹೌದಿಲ್ವಾ? ಬೈಬಲ್ ಹೇಳುತ್ತೆ, ಇದೆಲ್ಲವನ್ನು ಮಾಡಬೇಕಾದ್ರೆ ಆತನ ಜೊತೆಯಲ್ಲಿ, ದೇವರ ಜೊತೆಯಲ್ಲಿ ಯಾರಿದ್ರು? ಯೇಸು ಅಂದರೆ ವಾರ್ತೆ. ಇಲ್ಲಿ ಹೇಳ್ತೇವೆ, ವಾರ್ತೆ ಎಂಬವರು ಆತನ ಜೊತೆಯಲ್ಲಿದ್ದರು. ಆತನಿಲ್ಲದೆ ಏನೂ ಆಗಲಿಲ್ಲ. ಅಂದರೆ ವಾರ್ತೆ ಅಂದ್ರೆ ಅದು ವಸ್ತುನ? ವಸ್ತು ಅಲ್ಲ. ಆಗಿನ ಕಾಲದಲ್ಲಿ ನಾವು ವಾಕ್ಯ ಅನ್ನೋದೇನು ಹೇಳುತ್ತೆ, ಶಬ್ದ.
ಆಗಿನ ಕಾಲದಲ್ಲಿ ಆ ಶಬ್ದ ದೇವ್ರನ್ನ ನೋಡ್ಬೇಕಾದ್ರೆ ಹೇಗೆ ದೇವರು ಮಾತಾಡ್ತಾ ಇದ್ರು? ಶಬ್ದ ಮಾತ್ರ ಕೇಳಿಸ್ತಾ ಇತ್ತು ಜನಗಳಿಗೆ. ಆದಿಕಾಂಡ ನಾವು ನೋಡ್ತೀವಲ್ವಾ, ಹಳೆ ಒಡಂಬಡಿಕೆಯಲ್ಲಿ ಮೋಸೆ ಜೊತೆ ಹೇಗೆ ಮಾತಾಡಿದ್ರು ದೇವರು? ಡೈರೆಕ್ಟಾಗಿ ಬಂದ್ರ ಕೇವಲ ವಾಯ್ಸ್ ಅಷ್ಟೇ, ಶಬ್ದ ಮಾತ್ರ ಕೇಳಿಸ್ತು. ಆ ಶಬ್ದ ಯಾರು? ವಾರ್ತೆ, ಶಬ್ದ ನಾವೇನು ಹೇಳ್ತೀವಿ ಅದು ದೇವರಾಗಿದೆ, ಅದು ಯೇಸು ಕ್ರಿಸ್ತನಾಗಿದೆ. ಸಿಸ್ಟರ್ಸ್, ನಾವು ಮುಂದೆ ನೋಡ್ತೀವಿ. ಏನು ನೋಡ್ತೀವಿ? ವಚನ 4 ಮತ್ತು 5 ನೋಡಿ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಚ್ಚಲಿಲ್ಲ. ಆಮೇಲೆ ಇಲ್ಲಿ ಜೀವ ಮತ್ತು ಬೆಳಕಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎದ್ರ ಬಗ್ಗೆ? ಜೀವ ಮತ್ತು ಬೆಳಕಿನ ಬಗ್ಗೆ ಹೇಳುತ್ತೆ. ಆ ಜೀವವು ಮನುಷ್ಯರಿಗೆ ಬೇಕಾಗಿತ್ತು. ಯಾವ ಜೀವ? ಯಾವ ಜೀವದ ಬಗ್ಗೆ ಮಾತಾಡ್ತಾ ಇದ್ದಾರೆ? ಯೇಸು ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ವಾರ್ತೆಯಲ್ಲಿ ಏನಿತ್ತು? ಜೀವವಿತ್ತು. ಮುಂದೆ ಹೇಳುತ್ತೆ ಅದು ಬೆಳಕಾಗಿತ್ತು, ಅದು ಲೋಕಕ್ಕೆ ಬೆಳಕು ಬೇಕಾಗಿತ್ತು. ಅಂದರೆ ಈ ಜೀವ ಮತ್ತು ಬೆಳಕು ಯಾರಿಗೆ ಅವಶ್ಯಕತೆ ಇತ್ತು? ಲೋಕಕ್ಕೆ ಅವಶ್ಯಕತೆ, ನಮ್ಮೆಲ್ಲರಿಗೆ ಬೇಕಾಗಿತ್ತು. ನಾನು ಸ್ವಲ್ಪ ಈ ಕಡೆ ಯೋಹಾನ 6ನೇ ಅಧ್ಯಾಯಕ್ಕೆ ಹೋಗೋಣ. ಯೋಹಾನ 6ಕ್ಕೆ ಹೋಗಿ ಹೌದ್ರಾ? 35ರಿಂದ 40 ತನಕ ಹೋಗೋಣ. ಅವರಿಗೆ ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಆದರೆ ನೀವು ನನ್ನನ್ನು ನೋಡಿದ್ದರೂ ನಂಬದೇ ಇದ್ದೀರಿ ಎಂದು ನಿಮಗೆ ಹೇಳಿದ್ದೀನಲ್ಲವೇ? ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವವರು, ಮತ್ತು ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದಿಲ್ಲ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳುಹಿಸಿದಾತನ ಚಿತ್ತವು ಏನೆಂದರೆ, ಆತನು ನನಗೆ ಕೊಟ್ಟಿರುವವರಲ್ಲಿ ಒಬ್ಬನನ್ನು ನಾನು ಕಡೆಗೊಳಿಸದೆ ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಮಗನನ್ನು ನೋಡಿ ಆತನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ, ಮತ್ತು ನಾನು ಕಡೆಯ ದಿನಗಳಲ್ಲಿ ಅವನನ್ನು ಎಬ್ಬಿಸುವೆನು ಎಂದು ಹೇಳಿದನು. ಆಮೆನ್. ನಾವೇನು ನೋಡಿದ ಸ್ಟಾರ್ಟಿಂಗಲ್ಲಿ, ಆದಿಯಲ್ಲಿ ವಾಕ್ಯದಲ್ಲಿ ಏನಿತ್ತು? ಜೀವವಿತ್ತು. ಅದೇ ಜೀವದ ಬಗ್ಗೆ ಇಲ್ಲಿ ಯಾರು ಮಾತಾಡ್ತಾ ಇದ್ದಾರೆ? ಯೇಸು. ಆ ಜೀವ ನಾನೇ. ನನ್ನಲ್ಲಿ ಯಾರು ಬರ್ತೀರಾ ಅವ್ರಿಗೇನು ಸಿಗುತ್ತೆ? ಸಿಸ್ಟರ್, ಇಲ್ಲಿ ನಮಗೆ ಅರ್ಥ ಆಗ್ತದ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಗೆ? ಹಳೆ ಒಡಂಬಡಿಕೆಯಲ್ಲಿ ಜೀವ ಯೇಸು ತಂದೆಯ ಜೊತೆಯಲ್ಲಿ, ಅದೇ ಜೀವ ಮನುಷ್ಯಾವತಾರ ತಂದು ನಮ್ಮ ಮಧ್ಯೆಯಲ್ಲಿ ವಾಸ ಮಾಡಬೇಕು. ಬೈಬಲ್ ಹೇಳುತ್ತೆ ಆ ಜೀವ ಬಂದು ನಮಗೆ ಅವಶ್ಯಕತೆ ಆಗಬೇಕು, ಆತ್ಮಿಕವಾಗಿ. ಆಮೇಲೆ ಸಿಸ್ಟರ್, ಬೈಬಲ್ ಹೇಳುತ್ತೆ ಆ ಜೀವ ಈ ಲೋಕಕ್ಕೆ ಬಂದರೂ ಕೂಡ ಜನಗಳನ್ನ ಒಂದು ತಿಳ್ಕೊಳ್ಳಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ. ಇವತ್ತು ನಾವು ಯೇಸುವಿನ ವಿಶ್ವಾಸ್ತೀವಿ ಅಂತ ಹೇಳಿದ್ರೆ ಕೈ ಎತ್ಬಿಟ್ಟು ಅಲ್ಲ ಸ್ಟಾರ್ಟಿಂಗಲ್ಲಿ. ಆದರೆ ಆ ಜೀವ ನಮಗೆ ಇದ್ದ, ನಮ್ಮೊಳಗೆ ಅದು ನಮ್ಮೊಳಗೆ ಉಸಿರಾಡ್ತಾ ಇದ್ದ, ಅದನ್ನ ಅನುಭವಿಸ್ತಾ ಇದ್ದೀವ. ನನಗೆ ಅರ್ಥ ಆಗ್ತಾ ಇದೆ, ಯೇಸು ನನ್ನೊಳಗೆ ಜೀವನ ಮಾಡ್ತಾ ಇದ್ದಾರೆ, ಅವರು ನನ್ನೊಳಗೆ ವಾಸ ಮಾಡ್ತಾ ಇದ್ದಾರೆ, ನಾನು ಅವ್ರಿಗಾಗಿ ಜೀವನ ಮಾಡ್ತಾ ಇದ್ದೀನಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯೇಸು ಹೇಳ್ತಿದ್ದಾರೆ, ಯಾವ ವ್ಯಕ್ತಿ, ಯಾವ ಮನುಷ್ಯ ನನ್ನ ಬಳಿಗೆ ಬರ್ತಾನೋ ನಾನು ಅವನ್ನ ತಳ್ಳಲ್ಲ. ಅಂದರೆ ಯೇಸು ಹೋಗಿ ಅವ್ರನ್ನ ಸೇರ್ಕೊಂಡ್ಬಿಡಲ್ಲ, ನಮಗೆ ಅವಕಾಶ ಕೊಡ್ತಾರೆ. ಆಪ್ಷನ್ ಈಸ್ ಅವರ್ಸ್. ಆಯ್ಕೆ ನಮ್ಮದು, ಬೇಕು ಬೇಡ, ನಿನಗೆ ಯಾವ್ದು ಇಷ್ಟ ಇಲ್ಲ, ನೀನು ಆಯ್ಕೆ ಮಾಡಬೇಕಷ್ಟೇ. ಸಿಸ್ಟರ್, ನನ್ನ ಆಯ್ಕೆ ಯೇಸು ಅಂತ ನಾನು ಆಯ್ಕೆ ಮಾಡಿದ ಮೇಲೆ ಆ ಜೀವನ ನಾನು ಪಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಇಲ್ವಾ? ಅವಶ್ಯಕತೆ ಇದೆ. ಆದರೆ ನಾನು ಆಯ್ಕೆ ಮಾಡಿದ ನಾನು
ಆ ಜೀವವನ್ನು ನಾನು ಅನೇಕ ಸಂದರ್ಭದಲ್ಲಿ ನಿರಾಕರಿಸ್ತೀನಿ. ಪರವಾಗಿಲ್ಲ, ನೋಡೋಣ ಏನಾಗುತ್ತೆ. ಯೇಸು ಹೇಳ್ತಿದ್ರೆ, ಯೇಸುವಿನ ಉದ್ದೇಶ ತಂದೆ ನನಗೆ ಯಾರನ್ನ ಕೊಟ್ಟಿದ್ದಾರೋ ಅವ್ರನ್ನ ಕೊನೆಯ ತನಕ ನಾನು ಕಾಪಾಡ್ತೀನಿ. ಅವ್ರನ್ನ ಒಂದಿನ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದು, ಅವ್ರಿಗೆ ನಿತ್ಯ ಜೀವನ ಕೊಡಬೇಕನ್ನೋದೇ ತಂದೆ ಯೇಸುವಿನ ಉದ್ದೇಶ. ಯಾರೂ ನಷ್ಟವಾಗಿ ಹೋಗಬಾರ್ದು, ಹೌದಿಲ್ಲ? ಯೇಸುವಿನ ಉದ್ದೇಶ ಅದಾಗಿರ್ಬೇಕಾದ್ರೆ ನಮ್ಮೆಲ್ಲರ ಉದ್ದೇಶ ಏನು? ಅದೇನಾ? ನಾನು ಕೂಡ ಒಂದಿನ ನಿತ್ಯ ಜೀವ ಹೊಂದಬೇಕು, ತಂದೆ ಜೊತೆಯಲ್ಲಿರಬೇಕು, ಯೇಸುವಿನ ಕೂಡ ಹೋಗ್ಬೇಕನ್ನೋದ, ಅಥವಾ ಬೇರೆ ಏನಾದ? ನನ್ನ ಉದ್ದೇಶ ಯೇಸುವಿನ ಉದ್ದೇಶ ಒಂದೇ ಆಗಿಲ್ಲ ಅಂದರೆ ಸಮಥಿಂಗ್ ರಾಂಗ್. ನಾನು ಯಾವುದೋ ಬೇರೆ ರೂಟಲ್ಲಿದ್ದೀನಿ, ನನ್ನ ದಾರಿಯಲ್ಲಿ ನಾನು ನಡೀತಾ ಇಲ್ಲ, ನಾನು ಯಾವ ದಾರಿಯನ್ನು ಆರಿಸ್ಕೊಂಡು ಆ ದಾರಿಯಲ್ಲಿ ನಾನು ಹೋಗ್ತಾ ಇಲ್ಲ ಅಷ್ಟೇ. ಯೇಸು ಹೇಳ್ತಾ ಇದ್ದಾರೆ, ಲೋಕ ಯೇಸುನ ತಿಳಿಯದ ರೀತಿಯಲ್ಲಿ ಹೋಗ್ತಾರೆ. ಫರಿಸಾಯರಿಗೆ ಯೇಸು ಗೊತ್ತಿತ್ತಾ? ಅವರು ಮಾಡೋ ಕಾರ್ಯಗಳು ಗೊತ್ತಿತ್ತಾ? ಆದರೂ ಯಾಕೆ ಯೇಸುನ ಅವ್ರು ಹಿಂಬಾಲಿಸಲಿಲ್ಲ? ಯಾಕೆ ಅಂದರೆ ಅವರಿಗೆ ಯಾವುದಾದ್ರೂ ಘನತೆಗಳು, ಅವ್ರಿಗಿರುವ ಗೌರವಗಳು ಗಂಭೀರ ಆಗುತ್ತೆ. ಯೇಸು ಜನಗಳು ನಮ್ಮನ್ನು ಯಾವ ರೀತಿ ನೋಡ್ತಾರೆ, ಜನಗಳನ್ನ ಮಹಿಮೆ ಪಡಿಸೋಕ್ಕೆ ಸ್ಟಾರ್ಟ್ ಮಾಡಿ. ನಾವು ಇವತ್ತು ಯಾರನ್ನ ಮಹಿಮೆ ಪಡಿಸ್ಬೇಕು? ಜನಗಳು ನನ್ನ ಬಗ್ಗೆ ಏನು ಅನ್ಕೋತಾರೆ? ನಾನು ಈ ಥರ ಇದ್ದರೆ ಜನಗಳು ನನ್ನ ಬಗ್ಗೆ ಏನು ಮಾತಾಡ್ತಾರೆ ನನ್ನ ಹಿಂದೆ? ಆಮೇಲೆ ಸಿಸ್ಟರ್, ಮನುಷ್ಯನಿಗೆ ಎಲ್ಲರಿಗೂ ಒಂದು ಆಸೆ ಏನು? ಒಳ್ಳೆ ಕೆಲಸ ಇರಬೇಕು, ಒಳ್ಳೆ ಕುಟುಂಬ ಇರಬೇಕು, ಮನೆಯಲ್ಲಿ ಎಲ್ಲ ಅಗತ್ಯಗಳಿರಬೇಕು, ಸ್ವಂತ ಮನೆ ಬೇಕು, ಮನೆಯಲ್ಲಿ ಎಲ್ಲ ಹೌದು ಎಲ್ಲ ಬೇಕು. ನೆಕ್ಸ್ಟ್ ಇನ್ನೊಂದು ಮನೆ ಬೇಕು, ಸಿಕ್ತು. ಅದ್ರ ಮೇಲೆ ಕಟ್ಟಬೇಕು, ಸಿಕ್ತು. ಪ್ಲಸ್ ನೀವೇನೇನು ಕೇಳ್ತೀರಿ ಎಲ್ಲ ಸಿಕ್ತು. ಆಮೇಲೆ ಏನು? ಸಮಾಧಾನ. ಸರಿ, ಎಲ್ಲ ನಿಮ್ಗೆ ಬೇಕಾಗಿದ್ದೆಲ್ಲ ಸಿಗ್ತಾ ಇದೆ. ನೆಕ್ಸ್ಟ್ ಏನು? ಒಬ್ಬ ಸೈಂಟಿಸ್ಟ್, ನಾನೊಂದು ವಿಡಿಯೋ ನೋಡ್ತಾ ಇದ್ದೆ, ಒಬ್ಬ ಸೈಂಟಿಸ್ಟ್ ಹೇಳ್ತಾರೆ, ನನ್ನ ಹತ್ರ ಇಷ್ಟು ದೊಡ್ಡ ಬಂಗ್ಲಾ ಇದೆ, ಈ ಮನೇಲಿ ಏನು ಬೇಕೆಲ್ಲ ಇದೆ, ಅಮೇರಿಕಾದಲ್ಲಿ ಕೂಡ ನನಗೆ ಅಷ್ಟು ದೊಡ್ಡ ಬಂಗ್ಲಾ ಇದೆ. ಅವ್ರು ಇನ್ನೂ ಇದ್ದಾರೆ, ಅವ್ರು ಹೇಳ್ತಾರೆ, ಈ ಮನೇಲಿ ನಾನು ಒಬ್ಬನೇ ಇದ್ದೀನಿ, ಅಷ್ಟು ದೊಡ್ಡ ಮನೆ, ಈ ಮನೇಲಿ ನಾನು ಒಬ್ಬನೇ ಇದ್ದೀನಿ, ಎಲ್ಲ ಇದೆ, ಅನುಭವಿಸೋಕ್ಕೆ ಯಾರಿಲ್ಲ, ನನ್ನ ಜೊತೆ ಇರೋಕ್ಕೆ ಯಾರಿಲ್ಲ, ನನಗಿದ್ರೆ ನಿದ್ದೆ ಬರಲ್ಲ, ರೋಡ್ ಸೈಡಲ್ಲಿ ಸಿಕ್ಕಿದ್ದು ತಿಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ತಾರೆ, ನನಗೆ ಹತ್ರ ನಿದ್ದೆ ಬರ್ತಾರೆ. ಯಾವುದು ಸುಖ ಹೇಳಿ? ಯಾವುದು ಸುಖ? ಅಮೇರಿಕಾದಲ್ಲಿ ಬಂಗ್ಲಾ ಇದೆ, ಇಲ್ಲಿ ದೊಡ್ಡ ಬಂಗ್ಲಾ ಇದೆ, ಮನೇಲಿ ಆಳು ಕಾಳಿದ್ದಾರೆ, ಮನೇಲಿ ಎಲ್ಲ ಇದೆ, ಆದರೆ ಸುಖ ಇಲ್ಲ, ಸಂತೋಷ ಇಲ್ಲ, ಮನಗಿದ್ರೆ ನಿದ್ದೆ ಬರ್ತಾ ಇಲ್ಲ. ಯಾವ್ದು ನಿಜವಾದ ಸುಖ? ನಿಮ್ಗೇನು ತಿಂದ್ಬಿಟ್ಟು ನಿದ್ದೆ ಮಾಡ್ತೀವಲ್ಲ, ಅದು ಮನೇಲಿ ಎಲ್ಲ ಕಡೆ. ನೀವು ನಂಬ್ತಿರೋರು ಗೊತ್ತಿಲ್ಲ, ಊರಲ್ಲಿ ಇರಬೇಕಾದ್ರೆ ಸುಖ ಏನು ಗೊತ್ತಾ? ಹೊಟ್ಟೆ ತುಂಬ ತಿಂದು ಆ ಕೆರೆ ಪಕ್ಕದಲ್ಲಿ ಹೊಂಗೆ ಮರ ಇದೆಯಲ್ಲ, ಅಲ್ಲಿ ಹೋಗಿ ಮನೆ ಕಂಡ್ರೆ ನಿದ್ರೆ, ಅದರ ಸುಖ ಗೊತ್ತೇ, ಹೇಳೋಕ್ಕೆ ಆಗಲ್ಲ. ಓಕೆ, ಅವಾಗ ನಮಗೆ ಯಾವ ಬಟ್ಟೆ ಹಾಕ್ಕೊಂಡಿದ್ದೀವಿ, ನಾವು ಯಾವ ಮನೇಲಿದ್ದೀವಿ, ನನ್ನ ಹತ್ರ ಎಷ್ಟು ದುಡ್ಡಿದೆ, ಇದು ಯಾವುದ್ರ ಬಗ್ಗೆ ಯೋಚನೆ ಇಲ್ಲ. ಒಂದು ಕಡೆ ದನ ಎಮ್ಮೆಗಳು ಮೇಯ್ತಾ ಇರೋವು, ಓಕೆ, ನಾವು ಕೂಡ ಅದೇ ಥರ ಅಂದ್ಕೊಳ್ಳಿ, ಒಂದು ಕಡೆ ಮನಗಿರುವ ವ್ಯತ್ಯಾಸ ಏನಿಲ್ಲ. ಆಮೇಲೆ ಅಲ್ಲಿ ಪಕ್ಕದಲ್ಲಿ ಹಾವು ಹೋಯ್ತಾ, ಚೇಳು ಹೋಯ್ತಾ, ಏನಾಯ್ತು, ಅದು ಯಾವುದ್ರದ್ದು ಭಯ ಇಲ್ಲ. ಆದರೆ ಈಗೆಲ್ಲ ಇದೆ, ನೆಮ್ಮದಿ ಅನ್ನೋದು ಇದ್ರೆ ಬರಲ್ಲ. ನೆಕ್ಸ್ಟ್ ಯಾವುದೋ ಒಂದು ಗೊಂದಲ, ಟೆನ್ಷನ್, ಕಳವಳ, ನಾಳೆ ಬಗ್ಗೆ ಯೋಚನೆಗಳು. ರಿಮೆಂಬರ್ ಸಿಸ್ಟರ್, ಯಾವ ರೀತಿ ಜೀವನ ನಾವು ಮಾಡ್ತಾ ಇದ್ದೀವಿ? ಆಮೇಲೆ ದೇವ್ರು ನಮಗೆಲ್ಲ ಕೊಟ್ಟಿದ್ದಾರೆ. ಆಗಿನ ಪರಿಸ್ಥಿತಿ ಈಗಿಲ್ಲ, ಹೌದಿಲ್ಲ? ಆದರೆ ನಮಗೆಲ್ಲವನ್ನೂ ಕೊಟ್ಟ ದೇವರು. ಆರ್ಯ ಬ್ರದರ್ ಹೇಳ್ತಾ ಇದ್ರು, ನಮ್ಗೆ ಅಷ್ಟು ಸಾಲ ಇತ್ತು, ದೇವ್ರ ರಾಜ್ಯಕ್ಕೆ ಬಂದೆ ಎಲ್ಲ, ಈಗ ನಮ್ಮದಿದೆ. ಆದರೆ ನಾವು ಎಷ್ಟೊಂದು ಕೃತಜ್ಞತೆಯಾಗಿ ದೇವರ ಹತ್ರ ಇದ್ದೀವಿ.
ದೇವರಿಗೆ ಎಷ್ಟೊಂದು ವಿಧೇಯರಾಗಿದ್ದೀವಿ, ಆತನ ಕಟ್ಟಳೆಗಳು ನಮ್ಮ ಜೀವನದಲ್ಲಿ ಎಷ್ಟೊಂದು ಅನುಸರಿಸ್ತಾ ಇದ್ದೀವಿ. ಇದು ಇಂಪಾರ್ಟೆಂಟಾ? ಇಂಪಾರ್ಟೆಂಟ್. ಓಕೆ, ಅದಕ್ಕೆ ಹೇಳ್ತಾ ಇದ್ದಾರೆ, ನಾನು ಲೋಕಕ್ಕೆ ಬಂದೆ, ಆದರೆ ಜನಗಳನ್ನ ತಿಳ್ಕೊಂಡೆ. ಜನಗಳನ್ನ ಯಾರನ್ನ ನೋಡ್ತಾ ಇದ್ರು? ನಮಗೆ ಒಬ್ಬ ರಕ್ಷಕ ಬೇಕಂತ ಎದುರು ನೋಡ್ತಾ ಇದ್ರಲ್ಲ ಆಗಿನ ಕಾಲದಲ್ಲಿ. ಆ ರಕ್ಷಕ ಹೇಗಿರ್ಬೇಕಂತ ಎದುರು ನೋಡಿರ್ ಗೊತ್ತಾ? ದೊಡ್ಡ ರಾಜನಾಗಿರ್ಬೇಕು, ನಮ್ಮನ್ನು ಆಳ್ವಿಕೆ ಮಾಡಬೇಕು, ನಮ್ಮ ಎಲ್ಲ ಜನರು ಸುತ್ತಮುತ್ತ ಎಲ್ಲ ದೇಶಗಳಿಂದ ನಮ್ಮನ್ನು ಬಿಡುಗಡೆ ಮಾಡಬೇಕು, ಫ್ರೀಯಾಗಿರಬೇಕು ಅಂತ ಅವರು ಎದುರು ಮಾಡಬೇಕು. ತಪ್ಪಿಲ್ಲ. ಯೇಸು ಒಬ್ಬ ರಾಜನಾಗಿ ಬಂದಿದ್ರೆ ಹೇಗಿರ್ಬೇಕು? ಯೇಸು ರಾಜನಾಗಿ ಬಂದಿದ್ರೆ ಆ ಜಾತಿಗೆ, ಆ ಕುಲಕ್ಕೆ, ಆ ಸಂಪ್ರದಾಯಕ್ಕೆ ಮಾತ್ರ ರಾಜನಾಗಿರ್ತಿದ್ರು, ಮಾತ್ರ. ಇಡೀ ಮನುಕುಲಕ್ಕೆ ಅವರು ರಾಜನಾಗಿರ್ತಿದ್ರು. ಸಿಸ್ಟರ್, ಯೇಸು ದೀನನಾಗಿ, ಬಡವನಾಗಿ, ಒಬ್ಬ ಸಾಧಾರಣ ಮನುಷ್ಯನಾಗಿ ಬಂದರು, ಇಡೀ ಲೋಕಕ್ಕೆ ರಾಜನಾಗಿ. ಆದರೆ ಜನಗಳಿಗೆ ಬೇಕಾಗಿದ್ದು ಅವ್ರನ್ನ ಆಳ್ವಿಕೆ ಮಾಡುವ ರಾಜ, ಶಾರೀರಿಕವಾದ ರಾಜ ಬೇಕಾಗಿತ್ತು, ಅವ್ರನ್ನ ಆತ್ಮಿಕವಾಗಿ ತಿದ್ದುವ ರಾಜ ಬೇಕಾಗಿತ್ತು. ಸಿಸ್ಟರ್ಸ್, ಇವತ್ತು ನಾವು ಯಾವ ರೀತಿ ರಾಜನ ಎದುರು ನೋಡ್ತಾ ಇದ್ದೀವಿ? ನಮ್ಮನ್ನು ಯಾವ ರೀತಿ ನಡೆಸಬೇಕು ಜನಗಳು ಅಂತ ಎದುರು ನೋಡ್ತಾ ಇದ್ದೀವಿ? ನಮ್ಮ ಯಾರು ಚಾಲೆಂಜ್ ಮಾಡಬಾರ್ದು, ಆತ್ಮಿಕವಾಗಿ ಯಾರು ಟಚ್ ಮಾಡಬಾರ್ದು, ನನ್ನ ಬಲಹೀನತೆಗಳ ಬಗ್ಗೆ ಯಾರು ಮಾತಾಡಬಾರ್ದು, ನನ್ನ ಪಾಪದ ಬಗ್ಗೆ ಯಾರು ಮಾತಾಡಬಾರ್ದು. ಈ ರೀತಿಯಾದ ನಾವು ಆಲೋಚನೆ. ಸಭೆಗೆ ಬರ್ತೇನೆ, ಮಿನಿಸ್ಟ್ರಿಗೆ ಬರ್ತೇನೆ, ಹೋಗ್ತೀನಿ ಅಷ್ಟೇ. ನಾನಾಗಿರ್ತೀನಿ, ನೀನು. ನಾನು ನಿನ್ನ ಮಾತಾಡಲ್ಲ, ನೀನು ನನ್ನ ಬಗ್ಗೆ ಮಾತಾಡ. ಈ ರೀತಿಯಾದ ಜೀವನ ಮಾಡ್ತೀನಿ. ಆದರೆ ಬೈಬಲ್ ನಮ್ಗೆ ಏನು ಹೇಳುತ್ತೆ? ಯೇಸು ಏನು ಹೇಳ್ತಾ ಇದ್ದಾರೆ? ಯೇಸುವಿನ ಉದ್ದೇಶ ನಾವು ಯಾರು ನಾಶವಾಗಬಾರ್ದು ಅಂತ ಅಷ್ಟೇ. ನಾನು ಆಗಬಾರ್ದಂದ್ರೆ ನನ್ನ ಆತ್ಮಿಕ ಸ್ಥಿತಿ ಹೇಗಿರಬೇಕು? ಅದು ಆತ್ಮಿಕವಾಗಿರಬೇಕು, ದೇವರಿಗೆ ಮೆಚ್ಚುಗೆ ಆಗಿರಬೇಕು, ದೇವರ ಯೋಜನೆ ಪ್ರಕಾರ ಇರಬೇಕು. ಆಮೇಲೆ ಬಸ್. ಆದರೆ ಇವತ್ತು ನನ್ನ ಆತ್ಮಿಕ ಸ್ಥಿತಿ ಆಗಬೇಕು. ಯಾವುದು ನನ್ನನ್ನು ತುಂಬಾ ಅಟ್ರಾಕ್ಟ್ ಮಾಡ್ತಾ ಇದೆ, ಆಕರ್ಷಣೆ ಮಾಡ್ತಾ ಇದೆ? ಸೌಂದರ್ಯ. ನೀವು ಎಷ್ಟೇ ಮೇಕಪ್ ಮಾಡ್ಕೊಳ್ಳಿ, ಎಷ್ಟೇ ಬಣ್ಣ ಸುಣ್ಣ ಏನು ಬೇಕಾದ್ರೂ ಬರ್ಕೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ಬ್ರದರ್ಸು ಮೇಕಪ್ ಮಾಡ್ತಾರೆ, ಬ್ರದರ್ಸ್ ಸಿಸ್ಟರ್ಸ್ ಬಗ್ಗೆ ಮಾತಾಡ್ತಾರೆ. ಓಕೆ, ಸಿಸ್ಟರ್ಸ್ನ ಕೇಳಿ ನೋಡಿ, ಅವ್ರು ಯಜಮಾನ್ರು ಕನ್ನಡ ಮುಂದೆ ಎಷ್ಟೋ ಥಿಂಗ್ಸ್ ಹೋಗ್ತಾರೆ ಅಂತ ಹೇಳಿ ಎಲ್ಲರೂ ಮೇಕಪ್ ಮಾಡ್ತಾರೆ. ಆದರೆ ನಮ್ಮ ಎಲ್ಲ ಸೌಂದರ್ಯನೂ ಕೆಲವು ದಿನಗಳು ಅಥವಾ ಕೆಲವು ಕ್ಷಣಗಳಷ್ಟೇ. ನಿಮ್ಮ ಮುಖ ತೊಳೆದ್ರೆ ಅಷ್ಟೇ, ಮುಗ್ದೋಯ್ತು. ನೀವು ಎಷ್ಟು ರೂಪಾಯಿ ಕೊಟ್ಟು ಮೇಕಪ್ ಮಾಡಿದ್ರು ಅಷ್ಟೇ. ಆಮೇಲೆ ಈಗ ಹೋಗಿ ಎಲ್ಲ ಮುಖ ತೊಳ್ಕೊಂಬಂದಿ ಅಂದರೆ ಎಷ್ಟೆಲ್ಲ ರೆಡಿಯಾಗಿದ್ದೀವಿ. ಕೆಲವ್ರು ಮಾತ್ರ ಕೈ ಹಾಕ್ತೀವಿ, ಮತ್ತೆ ಮೇಕಪ್ ಮಾಡಬೇಕು, ಲಿಪ್ಸ್ಟಿಕ್ ಹಾಕಬೇಕು, ಏನೇನೋ ಇದೆ. ಅದೆಲ್ಲ ಟೈಮ್ ಇಲ್ಲ ಬ್ರದರ್ ಈಗ. ಅಂದರೆ ಯಾವ ಸೌಂದರ್ಯಕ್ಕೆ ನಾವು ಇಂಪಾರ್ಟೆಂಟ್ ಕೊಡ್ತಾ ಇದ್ದೀವಿ ಬ್ರದರ್ಸ್? ಹೊರಗಿನದ ಅಥವಾ ಒಳಗಿನದ? ನನ್ನ ಒಳಗಿನ ಸೌಂದರ್ಯ ಚೆನ್ನಾಗಿದ್ದರೆ ಹೊರಗೆ ನಾನು ಸಂತೋಷವಾಗಿರ್ತೀನಿ. ಆಮೇಲೆ ಬ್ರದರ್ ಹೇಳ್ತಾ ಇದ್ರು, ಬ್ರದರ್ ನಗಿ, ಬ್ರದರ್ ನಗ್ರಿ. ಏನು ಬ್ರದರ್ ನಗೋದು? ಏನಂತ ನಗನದು? ಆಗಲ್ಲ. ಯಾಕೆ? ಒಳಗಡೆ ವಿಷಯ ಇಲ್ಲ. ಒಳಗಡೆ ಹ್ಯಾಪಿ ಇದ್ದರೆ ಹೊರಗಡೆ ನಗು ತಾನಾಗಿ ಬರುತ್ತೆ. ನಾವು ಒಳಗಡೆ ತುಂಬಬೇಕಾಗಿದೆ ವಿಷಯಗಳನ್ನ, ಹ್ಯಾಪಿನೆಸ್ನ. ಅದೆಲ್ಲಿಂದ ತುಂಬಬೇಕು? ಸತ್ಯದಿಂದ, ದೇವರ ವಾರ್ತೆಯಿಂದ, ನೀತಿಯಿಂದ. ಆಮೇಲೆ ದೇವ್ರು ನಮ್ಮ ಹತ್ರ ಎದುರು ನೋಡೋದು ನನ್ನ ಒಳಗಿನ ಸೌಂದರ್ಯ, ಒಳಗೆ ನಾನು ಸಂತೋಷವಾಗಿರ್ಬೇಕು. ಯೇಸು ಈ ಲೋಕಕ್ಕೆ ಬಂದ ಉದ್ದೇಶನೇ ನಾವು ಸಂತೋಷವಾಗಿರ್ಬೇಕು, ಒಂದು ದಿನ ಆತನ ಮಹಿಮೆ ನೋಡ್ಬೇಕಂತ. ಹೌದಿಲ್ಲ ಬ್ರದರ್ ಸಿಸ್ಟರ್? ಇವತ್ತ ನಾನು ಯಾವ ಮಹಿಮೆಗಾಗಿ ಜೀವನ ಮಾಡ್ತಾ ಇದ್ದೀನಿ? ವಚನ 8ರಿಂದ 12 ನೋಡಿ. ಯೋಹಾನ 1:8. 8. ಅವನೇ ಆ ಬೆಳಕಲ್ಲ,
ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಬಂದವನು. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂತಹದ್ದು. ಆಮೇನ್. ನಾವು ಜೀವದ ಬಗ್ಗೆ ಮಾತಾಡ್ಬೋದು. ಇವಾಗ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ? ಯೇಸು ಏನಾಗಿದ್ರು? ಬೆಳಕಾಗಿದ್ರು. ಆ ಬೆಳಕಿನ ವಿಷಯವಾಗಿ ಸಾಕ್ಷಿ ಕೊಡಕ್ಕೆ ಯಾರು ಬಂದ್ರು? ಯೋಹಾನನ ಕರೆಸಿ. ಇಲ್ಲಿ ಹೇಳುತ್ತೆ, ಆತನು ಆ ಬೆಳಕಲ್ಲ, ಆ ಬೆಳಕಿನ ಬಗ್ಗೆ ಮಾತಾಡೋಕೆ ಬಂದಿದ್ದೇನೆ, ನಿಮಗೆ ಮನವರಿಕೆ ಮಾಡೋಕ್ಕೆ. ಆ ಬೆಳಕು ಬರ್ತಾ ಇದೆ, ನೀವು ನಿಮ್ಮ ಹೃದಯಗಳನ್ನ ಸಿದ್ಧ ಮಾಡ್ಕೊಳ್ಳಿ, ಎಚ್ಚರಿಕೆಯಿಂದ ಇರಿ ಅಂತ ಹೇಳಕ್ ಬರ್ತಾ ಇದ್ದಾನೆ. ಯಾರು? ಯೋಹಾನ ಒಬ್ಬ ದೀರ್ಘದರ್ಶಿ, ಅಂದರೆ ಪ್ರವಾದಿ. ಆದರೆ ಜನಗಳು ಆತನೇ ಬರಬೇಕಾದ ಪ್ರವಾದಿ, ದೇವರು ಅಂತ ತಿಳ್ಕೊಂಡ್ರು. ಆದರೆ ಬೈಬಲ್ ಹೇಳುತ್ತೆ ಆತನು ಆ ಬೆಳಕಲ್ಲ. ನಾವು ನೋಡಬೇಕಾಗಿದೆ, ಎದುರು ನೋಡಬೇಕಾಗಿದೆ. ಆ ಬೆಳಕು ಲೋಕಕ್ಕೆ ಬರುತ್ತೆ. ಸಿಸ್ಟರ್, ಯೋಹಾನ 14:16 ಹೇಳುತ್ತೆ, ಓಕೆ, ನಾನೇ ಮಾರ್ಗ, ಸತ್ಯ, ಜೀವ. ಓದಬೇಕು, ಪರವಾಗಿಲ್ಲ, ಮನೆಗೆ ಓದ್ಕೊಳ್ಳಿ. ಯೇಸು ಏನು ಹೇಳ್ತಾರೆ? ನಾನೇ ಮಾರ್ಗ, ಸತ್ಯ, ಜೀವ. ಬೇರೆ ಯಾವ ಮಾರ್ಗ ನಿಮ್ಗೆ ಬೇಕಿಲ್ಲ. ತಂದೆ ಬಳಿಗೆ ಬರಬೇಕಂದ್ರೆ ಒಂದೇ ಮಾರ್ಗ, ಅದು ಯೇಸು ಮಾತ್ರ. ಆ ಬೆಳಕು ಯಾರು? ಯೇಸು. ಆ ಜೀವ ಯಾರು? ಯೇಸು. ಆ ಜೀವ, ಮಾರ್ಗ, ಸತ್ಯ ನಾವು ಫಾಲೋ ಮಾಡಿದರೆ ಸಾಕು, ನಾವು ಯೇಸು ಬಳಿಗೆ ಹೋಗ್ಬೋದು ಅಂತ ಹೇಳ್ತೇನೆ. ಮುಂದೆ ನೋಡೋಣ. ಅದೇ 1ನೇ ಅಧ್ಯಾಯದಲ್ಲಿ 6 ಮತ್ತು 8 ನೋಡಿ. ದೇವರು ಕಳುಹಿಸಿದ ಒಬ್ಬ ಮನುಷ್ಯನು ಬಂದನು, ಅವನ ಹೆಸರು ಯೋಹಾನನು. ಈ ಯೋಹಾನನು ಸಾಕ್ಷಿಗಾಗಿ ಬಂದನು, ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು. ಯೋಹಾನ ಹೇಳ್ತಾರೆ, ಆ ಬೆಳಕಿಗೆ ಸಾಕ್ಷಿ ಯಾರಿದ್ರು? ಯೋಹಾನ ಯೇಸು ನೋಡಿರಲಿಲ್ಲ, ಯೇಸು ಬಗ್ಗೆ ಗೊತ್ತಿರಲಿಲ್ಲ. ಆದರೆ ದೇವರು ಅವನ್ನ ಕಲಿಸ್ಕೊಟ್ಟು ಯೇಸು ಬಗ್ಗೆ ಮಾತಾಡ್ತಾರೆ. ಈಗ ನಮಗೆ ಸ್ವಲ್ಪ ಅಧಿಕಾರ ಇದ್ದರೆ ನಾನೇ ಮಿನಿಸ್ಟರ್ ಥರ ಮಾಡ್ತೀನಿ, ನಾನೇ ಅಧಿಕಾರಿ ಥರ ಇರ್ತೀನಿ, ಓದಿಲ್ಲ? ಆದರೆ ಯೋಹಾನನು ಕೂಡ ಅನೇಕ ಅದ್ಭುತಗಳನ್ನ ಮಾಡ್ತಾಯಿದ್ದಾರೆ, ಅನೇಕ ಆಶ್ಚರ್ಯಕರ ಕಾರ್ಯಗಳನ್ನ ಅವರು ಜನಗಳ ಮಧ್ಯೆ ಮಾಡಿದರು. ಆದರೆ ಅವರು ಯಾವತ್ತೂ ನಾನೇ ಆ ಬೆಳಕು, ನಾನೇ ಬರಬೇಕಾದ ರಕ್ಷಕ ಅಂತ ಹೇಳಲೇ ಇಲ್ಲ. ಏನು ಹೇಳ್ತಾಯಿದ್ರೆ, ನಾನು ಬೆಳಕಲ್ಲ, ನಾನು ಆತನ ಬಗ್ಗೆ ಹೇಳೋಕ್ಕೆ ಬಂದ ಸಾಕ್ಷಿ. ಸಿಸ್ಟರ್, ಎಷ್ಟೊಂದು ಹಂಬಲ್, ಅನೇಕ ಆಶೀರ್ವಾದಗಳನ್ನು ಬರಬೇಕಾದ್ರೆ ನಮ್ಮ ಹೃದಯದಲ್ಲಿ ತಾಳ್ಮೆ ಇರುತ್ತಾ? ದೇವರಿಗೆ ಕೃತಜ್ಞತೆ ಆಗಿದ್ದೀವ? ದೇವರು ಮಾಡಿದ ಅದ್ಭುತಗಳನ್ನ, ಆಶೀರ್ವಾದಗಳಿಗೆ ನಾನು ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೀನಿ. ದೇವರೇ, ಇದೆಲ್ಲ ನಿನ್ನಿಂದ ಬಂದಿದೆ, ಏನು ಕೊಟ್ಟಿದೆಯಾ ಅದು ನಿನಗೆ ಸ್ತೋತ್ರ. ನಾನು ಯಾವತ್ತೂ ನಿನಗೆ ವಿಧೇಯನಾಗಿರೋ ಥರ ನನ್ನ ಇಟ್ಕೊಳ್ಳಿ, ನನ್ನ ಹೃದಯನ ತಾಳ್ಮೆಯಾಗಿರೋ ಥರ ಮಾಡಿ. ಈ ರೀತಿ ಪ್ರಾರ್ಥನೆ ಮಾಡ್ತೀರ. ನನ್ನಲ್ಲಿರುವ ಅಹಂಕಾರ, ಆ ಗರ್ವ, ಆ ಕೋಪ, ಆ ಬಿಟ್ಕೊಡದ ಹೃದಯ, ನಾನು ಜಂಬ, ಇದು ನನ್ನ ತೆಗೆದಾಕಿದೆ. ಏನೇ ಇದ್ರೂ ಪರವಾಗಿಲ್ಲ, ಎಲ್ಲ ನೀವು ಕೊಟ್ಟಿದ್ದೀರಿ. ದೇವರು ಅನೇಕ ಸಂದರ್ಭದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡ್ತಾರೆ, ಅನೇಕ ವಿಷಯಗಳನ್ನ ಕೊಟ್ಟು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ, ಅನೇಕ ಸಮಯದಲ್ಲಿ ನಮ್ಮಲ್ಲಿ ಇರೋದನ್ನ ತೆಗೆದುಕೊಂಡು ಪರೀಕ್ಷೆ ಮಾಡ್ತಾರೆ. ಆದರೆ ನಾನು ಯಾರ ಮೇಲೆ ಹಾಕ್ಕೊಂಡಿದ್ದೀನಿ? ಅದೇ ದೇವರ ಮೇಲ ಅಥವಾ ಮನುಷ್ಯರ ಮೇಲೆ? ಹೇಳ್ತಾ ಇದ್ದಾರೆ 9-11 ಸೇಮ್ ಒಂದೇ ಅಧ್ಯಾಯ. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂತಹದ್ದು. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಸ್ಥಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಏನು ಹೇಳ್ತಾ ಇದ್ದಾರೆ? ಲೋಕಕ್ಕೆ ಬೆಳಕು ಬಂದಾಯ್ತು ಆಲ್ರೆಡಿ. ಫಸ್ಟ್ ಯೋಹಾನ ಹೇಳಿದ್ರು ಬರ್ತಾ ಇದ್ದಾರೆ. ನೆಕ್ಸ್ಟ್ ಹೇಳುತ್ತೆ ಯೇಸು ಬಂದುಬಿಟ್ರು, ಅದು ಯಾರು ಅದನ್ನು ಸ್ವೀಕಾರನೇ ಮಾಡಿ. ಸ್ವಂತ ಜನಗಳು ಆತನ ಜೊತೆಯಲ್ಲಿ ಇದ್ದವ್ರನ್ನ ಅವ್ರನ್ನ ತಿಳ್ಕೊಳ್ಳಿ. ಓಕೆ, ಸಿಸ್ಟರ್, ಇವತ್ತು ನಾವು ಯೇಸುವನ್ನು ತಿಳ್ಕೊಂಡಿದ್ದೀವ? ಯೇಸು ಬಗ್ಗೆ ನನಗೆ ಗೊತ್ತಾ? ಬ್ರದರ್, ನಮ್ಮ ಕ್ರಿಶ್ಚಿಯನ್ ಬ್ರದರ್, ನನ್ನ ಹೆಸರು ಅಂಟೋನಿ, ಇಲ್ಲ ಫ್ರಾನ್ಸಿಸ್, ಇಲ್ಲ ಬಾಲರಾಜ್, ಇಲ್ಲ ಕುಮಾರ್, ಇಲ್ಲ ಏನೇ ಇರ್ಬೋದು. ನನ್ನ ಹೆಸರು ಮೇಲೆ
ನನ್ನ ಜೀವನ ಅಲ್ಲ, ನನ್ನ ಜೀವನದ ಮೇಲೆ ನನ್ನ ನನ್ನ ಹೆಸರು ರೂಪಿತವಾದ ಈ ವ್ಯಕ್ತಿ ಈ ಥರ. ನಿನ್ನ ಹೆಸರು ಕರೆಯೋಕ್ಕಷ್ಟೇ, ನನ್ನ ಜೀವನ ನೋಡಿ ಜನಗಳು ಗುರುತಿಸ್ಬೇಕು, ಇವನು ಏನು ಹೆಸರು ಕೊಡಬೇಕು? ಕ್ರಿಸ್ತನು. ನಿನ್ನ ಹೆಸರೇನು? ಕ್ರಿಸ್ತನು ಅಂತ ಹೆಸರು ಜನಗಳು ಕೊಡಬೇಕು. ಯಾವುದ್ರ ಮೇಲೆ? ನನ್ನ ಜೀವನದ ಮೇಲೆ. ಇದು ಯೇಸು ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ? ನಾನು ಇವರ ಮಧ್ಯೆ ವಾಸ ಮಾಡಿದ್ರು ಕೂಡ ಇವ್ರು ನಾನು ತಿಳ್ಕೊಂಡೇ ಇಲ್ಲ. ಆಲಯಕ್ಕೆ ಹೋಗ್ತಾ ಇದ್ರು, ಬಲಿಗಳನ್ನ ಕೊಡ್ತಾ ಇದ್ರು, ಪಾಪ ಪರಿಹಾರ ಮಾಡ್ಕೊಳ್ತಾ ಇದ್ರು, ಎಲ್ಲರೂ ಮಾಡ್ತಾ ಇದ್ರು. ಆದರೆ ಏನು ಮಾಡಬೇಕಾಗಿತ್ತು ಸಿಸ್ಟರ್, ಇವತ್ತು ನಾವು ಏನು ಮಾಡಬೇಕಾಗಿದೆ ಅದನ್ನು ನಾವು ಮಾಡ್ತಾ ಇದ್ದೀವ, ಅಥವಾ ಏನೋ ಮಾಡಬೇಕಲ್ಲ ಅಂತ ಏನೋ ಮಾಡ್ತಾ ಇದ್ವಿ. ನಮ್ಮ ತಾತ ಮಾಡಿದ್ರು, ನಮ್ಮ ಅಪ್ಪ ಮಾಡಿದ್ರು, ನಾನು ಮಾಡ್ತಾ ಇದ್ದೆ. ಓಕೆ ರಿಮೆಂಬರ್ ಸಿಸ್ಟರ್, ಯಾರೋ ಮಾಡಿದ್ರು ಅಂತ ನಾನು ನನ್ನ ಜೀವನ ಮಾಡ್ತಾ ಇದ್ದೀನ, ಅಥವಾ ಸತ್ಯವನ್ನು ನಾನು ತಿಳ್ಕೊಂಡಿದ್ದೀನಿ, ಆ ಸತ್ಯವನ್ನು ನಾನು ಕೈಗೊಂಡು ನಡೀತೀನಿ ಅಂತ ನಾನು ಮಾಡ್ತೀನಿ. ಸಿಸ್ಟರ್, ಇವತ್ತು ನಾನು ನಿಜವಾಗಿಯೂ ಕ್ರಿಸ್ತನ, ನಿಜವಾಗಿ ಯೇಸುನ ಅನುಸರಿಸ್ತಾ ಇರೋ ಒಬ್ಬ ಕ್ರೈಸ್ತನಾಗಿ ನಾನು ಜೀವನ ಮಾಡ್ತಿದ್ದೇನೆ. ಓಕೆ, 14 ನೋಡೋಣ. ಆ ವಾಕ್ಯವೆಂಬುವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಆಮೇಲೆ ನಾವು ಯಾವ ಮಹಿಮೆಯಲ್ಲೂ ಆ ಜೀವನ ಮಾಡ್ತಾ ಇದ್ದೀವಿ? ಮನುಷ್ಯರಿಂದ ಬಂದ ಮಹಿಮೆ ಅಲ್ಲ, ದೇವರಿಂದ ಬಂದ ಮಹಿಮೆಯನ್ನು ನಾವು ಜೀವನ ಮಾಡ್ತೀವಿ. ಯೇಸು ಕ್ರಿಸ್ತರು ನಮಗಾಗಿ ಕೊಟ್ಟ ಮಹಿಮೆಯನ್ನು ನಾವು ಜೀವನ ಮಾಡ್ತಾ ಇದ್ದೀವಿ. ಯೇಸು ಕ್ರಿಸ್ತರು ಯಾವ ಮಹಿಮೆಯಲ್ಲಿ ಜೀವನ ಮಾಡಿದ್ರೋ ಅದೇ ಮಹಿಮೆ ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಸಿಸ್ಟರ್, ದೇವರು ನಮ್ಮನ್ನು ಹಾಕ್ಕೊಂಡು ಆತನ ಮಹಿಮೆಯಲ್ಲಿ ನಾವು ಜೀವನ ಮಾಡಬೇಕಂತ ಹಾಕ್ಕೊಂಡು ಸ್ವಾಮಿ. ಆಮೇಲೆ ಇವತ್ತು ಯೇಸುವಿನ ಮಹಿಮೆ ನಮಗೆ ಅರ್ಥ ಆಗಿದೆ. ಯೇಸು ಹೇಳ್ತಾ ಇದ್ದಾರೆ, ನಾನು ನರವತಾರ ಎತ್ತಿ ಲೋಕಕ್ಕೆ ಬಂದೆ, ನಾನು ಏನು ಮಹಿಮೆಯಲ್ಲಿ ಜೀವನ ಮಾಡ್ತಿದ್ದೀನೋ ನನ್ನನ್ನು ಫಾಲೋ ಮಾಡಿ, ನನ್ನನ್ನು ಹಿಂಬಾಲಿಸೋರು ಕೂಡ ಅದೇ ಮಹಿಮೆಯಲ್ಲಿ ಜೀವನ ಮಾಡೋದಕ್ಕೆ ಯೇಸು. ಯೋಹಾನ 1 ಯೋಹಾನಕ್ಕೆ ಹೋಗೋಣ. 1 ಜಾನ್ 2:4. ಯೋಹಾನ ಆತನನ್ನು 2ನೇ ಅಧ್ಯಾಯ 4. ಆತನನ್ನು ಬಲ್ಲನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಅವನಲ್ಲಿ ಇಲ್ಲ. ಏನು ಹೇಳ್ತಾ ಇದ್ದಾರೆ? ಸ್ಟಾರ್ಟಿಂಗ್ ಕೇಳ್ದು, ನನಗೆ ಯೇಸು ಗೊತ್ತು, ನಾನು ಯೇಸುನ ಫಾಲೋ ಮಾಡ್ತೀನಿ, ಯೇಸು ನನ್ನ ದೇವರು, ಇದೆಲ್ಲ ನಾವು ಹೇಳ್ತೀವಿ, ತುಂಬ ಈಸಿ. ಬೈಬಲ್ ಹೇಳುತ್ತೆ, ಆತನನ್ನು ತಿಳಿದೀವಿ ಅಂತ ಹೇಳಿ ಆತನ ಆಜ್ಞೆಗಳನ್ನು, ಆತನ ಕಟ್ಟಳೆಗಳನ್ನು, ಆತನ ಮಾತುಗಳನ್ನು ನಾವು ಕೇಳಿ ನಡೆದಿಲ್ಲ ಅಂದರೆ ನಾನು ಸುಳ್ಳುಗಾರ, ನಾನು ಕ್ರೈಸ್ತನಲ್ಲ. ಕ್ರೈಸ್ತನ ರೀತಿಯಲ್ಲಿ ಮುಖವಾಡು ಹಾಕಿರುವ ಒಬ್ಬ ನಾಯಕ. ಸಿಸ್ಟರ್, ನಾನು ನಿಜವಾಗಿಯೂ ಕ್ರೈಸ್ತನಾಗಿ ಜೀವನ ಮಾಡಬೇಕಂದ್ರೆ ಆತನ ಆಜ್ಞೆಗಳನ್ನು ನಾನು ಕೈಗೊಂಡಿದ್ದೆ. ಕೊನೆಯದಾಗಿ ಯೇಸು ನಮ್ಮ ಮಧ್ಯೆ ವಾಸ ಮಾಡ್ತಾರೆ ಎಂದು ನಾವು ಸತ್ಯವನ್ನು ಅರ್ಥ ಮಾಡಿಕೊಂಡರೆ ಆಮೇಲೆ ಅದು ನಮ್ಮನ್ನು ಕ್ರಿಸ್ತನ ಸ್ವರೂಪದಲ್ಲಿ ಜೀವನ ಮಾಡೋಕ್ಕೆ ನಮಗೆ ಸಹಾಯ. ಏನು ಹೇಳ್ತಾ ಇದ್ದಾರೆ? ಯೇಸು ನಮ್ಮ ಮಧ್ಯೆ ವಾಸ ಮಾಡ್ತಿದ್ದಾನೆ ಅಂದರೆ ನನ್ನೊಳಗೆ ವಾಸ ಮಾಡ್ತಾ ಇದ್ದಾನೆ ಅಂತ ನಾನು ಅರ್ಥ ಮಾಡಿಕೊಂಡ್ರೆ ನನಗೇನಾಗುತ್ತೆ? ನಾನು ಆತನ ಮಹಿಮೆಯಲ್ಲಿ ಜೀವನ ಮಾಡೋಕ್ಕೆ ಸಹಾಯ. ಅಂದರೆ ಏನು ಹೇಳ್ತಾ ಇದ್ದಾರೆ? ನನ್ನ ಜೀವನ ಯಾರ ಮಹಿಮೆಗಾಗಿರ್ಬೇಕು? ಯೇಸುವಿನ ಮಹಿಮೆಗಾಗಿರ್ಬೇಕಂತೆ. ರಿಮೆಂಬರ್ ಸಿಸ್ಟರ್, ನಾವು ಜೀವನ ಮಾಡೋಣ ಕ್ರೈಸ್ತರಾಗಿ, ಯೇಸುವಿನ ಮಹಿಮೆ ಪಡಿಸೋಣ, ದೇವರಿಗೆ ಮಹಿಮೆ ಆಗಲಿ. ಆಮೇಲೆ
ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈ ಸಮಯದಲ್ಲಿ ನಾವು ದೇವರ ಕರ್ತನ ಭೋಜನ ಪಾಲ್ಗೊಳ್ತಾ ಇದ್ವಿ. ಈ ಸಮಯದ ವಚನ ಓದ್ಕೊಳ್ಳೋಣ. 1 ಪೇತ್ರ 3ನೇ ಅಧ್ಯಾಯ 18ರಿಂದ. 1 ಪೇತ್ರ 3ನೇ ಅಧ್ಯಾಯ 18ರಿಂದ ಓದೋಣ. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಯನ್ನು ಪಟ್ಟು ಸತ್ತನು. ಸಹೋದರ ಸಹೋದರರೇ, ಯೇಸು ಕ್ರಿಸ್ತನು ನಮಗೂ ಎಂತ ಒಂದು ತ್ಯಾಗ ಮಾಡಿದರೆ, ರಾಜರು ತಮ್ಮ ಅಮೂಲ್ಯವಾದ ಪದವಿ ರಾಜನ ಸ್ಥಾನವನ್ನು ಬಿಟ್ಟು ನಮ್ಮ ಗೋಸ್ಕರ ನಾವೆಲ್ಲರೂ ಸ್ವರ್ಗದಲ್ಲಿ ಇರ್ಬೇಕಂತ. ಫಾರ್ ಎಕ್ಸಾಂಪಲ್, ಒಬ್ಬ ರಾಜ ಒಬ್ಬ ಭಿಕ್ಷುಕನಿಗೆ ಕೋಟ್ ಹಾಕಿದ್ರೆ ಯಾವ ತರ ಇರ್ತೈತಿ ಆ ತರ ನಮ್ಮನ್ನು ಮಾಡಿದ್ದಾರೆ. ಒಬ್ಬ ರಾಜ ಒಬ್ಬ ಭಿಕ್ಷುಕನಿಗೆ ಬಂದು ತನ್ನ ಮೇಲಿರುವಂತಹ ಒಂದು ಶಾಲ್ ಅಥವಾ ಕೋಟ್ನ ಭಿಕ್ಷುಕ ಹೊದಿಸಿದ್ದಾನೆ. ಇವಾಗ ಭಿಕ್ಷುಕನಿಗೆ ಏನಾಯ್ತು? ಭಿಕ್ಷುಕನಿಗೆ ಮರ್ಯಾದೆ ಇಲ್ಲ, ಆ ಕೋಟಿಗೆ ಮರ್ಯಾದೆ ಇದೆ ಅಲ್ಲ. ಯಾರು ಕೂಡ ಭಿಕ್ಷುಕ ಅಂತ ಗುರುತ ಮಾಡೋದಲ್ಲ. ಹಾಕಿರುವಂತ ಕೋಟ್ ಇದಲ್ಲ, ಅದು ರಾಜನದು. ಅದಕ್ಕೋಸ್ಕರ ಎಲ್ಲರೂ ಅವನಿಗೆ ವ್ಯಾಲ್ಯೂ ಕೊಡ್ತಾರೆ. ಅದೇ ತರ ಯೇಸು ಕ್ರಿಸ್ತರು ನಮ್ಮ ಜೀವನದಲ್ಲಿ ಕೂಡ ನಮಗೆ ಅವ್ರು ನೀತಿವಂತರಾಗಿದ್ದು ನಮ್ಮನ್ನ ನೀತಿವಂತರ ಮಾಡೋದಕ್ಕೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ. ಆಮೆನ್. ನಾವು ವಾಸ ಅನ್ಕೊಂತೀವಿ, ನನಗೆ ಕೋರ್ಟ್ ನನಗೆ ಇದಲ್ಲ, ನಾನು ತುಂಬಾ ನೀತಿವಂತನು, ನಾನು ತುಂಬಾ ಒಳ್ಳೆಯವನು, ನನ್ನಿಂದ ಇದೆಲ್ಲ ಆಗಿದೆ, ನಾನು ಕಷ್ಟಪಟ್ಟು ಬಹಳ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅಭಿಷೇಕ ಮಾಡ್ತೀನಿ, ನೀತಿವಂತನಾಗಿದ್ದೀನಿ, ಅದಕ್ಕೋಸ್ಕರ ನಾನು ದೇವರ ರಾಜ್ಯಕ್ಕೆ ಹೋಗ್ತಾ ಇದ್ದೀನಿ. ತಪ್ಪದು. ಅದು ಮನುಷ್ಯನ ಕಲ್ಪನೆ ಹತ್ರ ಆಗಿರ್ತೈತಿ. ಸೊ ಬಹಳ ನಾವು ಅನ್ಕೋಬೇಕು, ನಾನು ಒಳಗಡೆ ಒಬ್ಬ ಭಿಕ್ಷುಕನೇ, ನಾನೊಬ್ಬ ಪಾಪಿನಿ. ಬಟ್ ಬಹಳ ಸಮಯದ ಏನಾಗುತ್ತೆ ನಮ್ಮ ಜೀವನದಲ್ಲಿ, ಕೆಲವೊಂದು ಸಮಯ ಏನ್ ಮಾಡ್ತೀವಿ, ಆ ಕೋಟನ್ನು ಬಿಚ್ಚಿ ಮತ್ತೆ ತಿರುಗಿ ಜೀವನ ಸ್ಟಾರ್ಟ್ ಮಾಡ್ತೀವಿ. ನಾವು ಮತ್ತೆ ತಿರುಗಿ ಹಳೆ ಪಾಪದಲ್ಲಿ ನಾವು ತಿರುಗಿ ನೋಡ್ತಾ ಇದೀವಿ. ಬಟ್ ಮರ್ತೋಗ್ಬಿಡ್ತೀವಿ ಅದ್ರದ್ದು ವ್ಯಾಲ್ಯೂ ಏನಂತಂದೇಳಿ. ಸಹೋದರ ಸಹೋದರ, ಯಾಕಂದ್ರೆ ಮನುಷ್ಯರ ಮನಸ್ಸು ಹಂಗೆ. ಅದಕ್ಕೆ ವಾಕ್ಯ ಹೇಳುತ್ತೆ, ನಮ್ಮ ಹೃದಯ ವಂಚಕವಾಗಿದೆ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದಕ್ಕೆ ವಾಸನೆ ಇಲ್ಲ ಗುಣಕ್ಕೆ, ಅದು ಪಾಪದಲ್ಲಿ ಹೋಗ್ತಾ ಇರೋದೈತೆ. ಅದಕ್ಕೆ ನಾವು ಸುಧಾರಣೆ ಮಾಡ್ಲೇಬೇಕು ನಮ್ಮ ಜೀವನದಲ್ಲಿ. ಅದಕ್ಕೋಸ್ಕರ ಪ್ರತಿ ವಾರ ನಾವು ದೇವರ ಜ್ಞಾಪಕ ಮಾಡಿಸ್ಕೊಳ್ಳೋ ಕಮ್ಮಿಯನ್ನು ತಗೊಂತಾ ಇದೀವಿ. ಬಟ್ ಇವಾಗ ಕೂಡ ದೇವ್ರು ನಮ್ಮನ್ನ ನೂತನವನ್ನಾಗಿ ಮಾಡೋದಕ್ಕೋಸ್ಕರ ನಮ್ಮನ್ನ ಕರೆದಿದ್ದಾರೆ, ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ. ನಮ್ಗೆ ಎಲ್ಲಿವರೆಗೂ ಅವಕಾಶ ಇದೆ? ಸಾಯೋವರೆಗೂ. ಸಾಯದೊಳಗಡೆ ನಾವು ಆ ಕೋಟ ಧರಿಸ್ಕೊಂಡು ಸಾಯ್ಬೇಕು, ನೀತಿವಂತರಾಗಿ ನಾವು ಸಾಯ್ಬೇಕು, ಅವಾಗ ಸ್ವರ್ಗದಲ್ಲಿ ಇರ್ತೀವಿ. ಸೊ ಅದಕ್ಕೆ ಏನೆಲ್ಲ ಪ್ರಯತ್ನಗಳು ಬೇಕು, ಎಲ್ಲ ಪ್ರಯತ್ನಗಳು ಮಾಡೋಣ. ದೇವ್ರು ನಮಗೆ ಮತ್ತೊಂದು ಅವಕಾಶ ನಮ್ಮ ಜೀವನದಲ್ಲಿ ಕೊಡಲಿದ್ದಾರೆ. ದೇವರು ಅಷ್ಟೊಂದು ಕರುಣಾಮಯ ಆಗಿದ್ದಾರೆ. ದೇವ್ರಿಗೆ ಗೊತ್ತು ನನ್ನ ಮಗ ತಪ್ಪು ಮಾಡ್ತಾನೆ, ಬಟ್ ಅದು ಕ್ಷಮಿಸಿ ನಾವು ಪ್ರೀತಿಸ್ತೀನಿ, ನಾವು ಕಳೆದೋದ ಮಗಂತ. ಸೊ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ ನನ್ನ ಒಂದು ಒಳಗಿನ ಸ್ಥಿತಿ ಏನು, ಇವಾಗ ಯಾವ ಸ್ಥಿತಿಯಲ್ಲಿ ಇದ್ದೀನಿ, ಮುಂದೆ ಯಾವ ಸ್ಥಿತಿಗೆ ಹೋಗ್ತೀನಿ ಅನ್ನೋದು ಅರ್ಥ ಮಾಡ್ಕೋಬೇಕು. ಸೊ ಅವಾಗ್ಲೇ ನಾವು ಅವರ ಒಂದು ರಕ್ತಕ್ಕೆ ದೇಹಕ್ಕೆ ಒಂದು ವ್ಯಾಲ್ಯೂ ಕೊಟ್ಟಾಗ ಜೀವನ ಮಾಡೋಕ್ಕಾಗುತ್ತದೆ. ಮೇ ಬಿ ಮಾಡ್ಲಿಕ್ಕಿಲ್ಲ, ಹೋದ ದಿನದಲ್ಲಿ ಬರೋಕೇನು ಮುಂಚೆ ಸ್ವಲ್ಪ ಹೊತ್ತಿನಿಂದ ಕೂಡ ನಾವು ಪಾಪಗಳು ಮಾಡಿರ್ಬೋದು. ಬಟ್ ದೇವರು ಕ್ಷಮಿಸಲಿಕ್ಕೆ ರೆಡಿ ಆಗಿದ್ದಾರೆ, ಕ್ಷಮಿಸಿ ನಮ್ಮನ್ನ ಪ್ರೀತಿ ಮಾಡುವಂತವರಾಗಿದ್ದಾರೆ. ಆಮೆನ್. ಈ ಸಮಯದಲ್ಲಿ ನಾವು ರಕ್ತಕ್ಕಾಗಿ ದೇಹಕ್ಕಾಗಿ ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡುವಾಗ ನಮ್ಮ ಮನಸ್ಸಲ್ಲಿ ನಮ್ಮ ಪಾಪಗಳನ್ನ ಅರಿಕೆ ಮಾಡ್ಕೊಳ್ಳೋಣ. ದೇವರು ನಮ್ಮ ಪಾಪವನ್ನು ಕ್ಷಮಿಸಿ ನೀತಿವಂತರನ್ನಾಗಿ ಮಾಡೋಕೆ ಸಿದ್ಧವಾಗಿದ್ದಾರೆ, ಮತ್ತೆ ಆ ಕೋಟ ಧರಿಸೋಕೆ ರೆಡಿ ಆಗಿದ್ದಾರೆ. ಪ್ರಾರ್ಥಿಸೋಣ. ಅತಿ ಪಶುವಂತ ದೇವರೇ, ತಂದೆ ನಿಜ ಸ್ವಾಮಿ, ಇಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕಾಯ್ತು, ನಿಮ್ಮ ವಾಕ್ಯ ಓದೋದಕ್ಕಾಯ್ತು, ಸ್ವಲ್ಪ ಕೂಡ ಹರತೆ ನನ್ನಲ್ಲಿಲ್ಲ ಸ್ವಾಮಿ. ಒಂದು ಕಿಂಚಿತ್ತು ಕೂಡ ನಾನು ಅದಕ್ಕೆ ಯೋಗ್ಯನೇ ಇಲ್ಲ ಸ್ವಾಮಿ. ನೀವು ನನ್ನ ಯೋಗ್ಯನ ನಂಗೆ ಮಾಡಿದ್ರಿ, ಯಾಕಂದ್ರೆ ನೀವು ಮೊದಲು ನೀತಿವಂತರಾಗಿದೆ. ನಾವು ನೀತಿವಂತರನ್ನ ಕರೆದಕ್ಕೆ ಒಂದೊಂದ್ಸಲ ಸ್ವಾಮಿ. ತಂದೆ, ನಿಮ್ಮ ದೇಹದಲ್ಲಿ ಸರಿಸುವಂತ ರಕ್ತ ಕರ್ತರಿ, ಅದಕ್ಕೆ ನಾನು ಹೊಣೆಗಾರನಾಗಿದ್ದೀನಿ ಸ್ವಾಮಿ. ಅದರಲ್ಲಿ ನನ್ನ ಪಾಪ ಮುಖ್ಯವಾಗಿದೆ ಸ್ವಾಮಿ. ಅದಕ್ಕೆ ಕ್ಷಮಿಸ್ರಿ ಅಪ್ಪ ತಂದೆ. ನನ್ನ ಮತ್ತು ನನ್ನ ಸಹೋದರ ತಪ್ಪುಗಳನ್ನ ಕ್ಷಮಿಸಿ ಕೇಳ್ಕೊಂತೀನಿ ಸ್ವಾಮಿ. ದೇವರೇ, ನಮ್ಮ ಮನುಷ್ಯರು ಹುಟ್ಟಿನ ಗುಣನೇ ಪಾಪಿಗಳೇ ಹುಟ್ಟಿದ್ವಿ ಸ್ವಾಮಿ. ಪಾಪಿಗಳೇ ಸಾಯ್ಬೇಕಿತ್ತು, ಆದ್ರೆ ನೀವು ನಮಗೊಂದು ಅವಕಾಶ ಕೊಟ್ರಿ ಸ್ವಾಮಿ ನೀತಿವಂತರ ಓದಕ್ಕೋಸ್ಕರ. ಈ ಅವಕಾಶ ನಾವು ಸದುಪಯೋಗ ಪಡಿಸೋಕೆ ಸಹಾಯ ಮಾಡಿಯಪ್ಪ ಸ್ವಾಮಿ. ನಮ್ಮ ಮನಸ್ಸು ಎಲ್ಲಿ ಕೂಡ ಕದಲದೆ ಚಂಚಲವಾಗಿದೆ ಸ್ವಾಮಿ. ನಾವು ಒಂದೇ ರೀತಿಯಾಗಿ ನಮ್ಮ ಹೃದಯವನ್ನ ಹತೋಟಿಲಿ ಇದ್ಕೊಂಡು ನೀವು ಪ್ರಕಾರ ಜೀವನ ಮಾಡಕ್ಕೆ ಸಹಾಯ ಮಾಡಿ. ಶೋಧನೆ ಬರುವಾಗ ಜಯಿಸ್ಕೊಳ್ಳೋದಕ್ಕೆ ಒಂದು ಬಲ ಕೊಡ್ರಿ ಕರ್ತರಿ. ನಮ್ಮೆಲ್ಲರ ಮನಸ್ಸಿನ ದೇಹಕ್ಕೆ ಬಲ ಸಾಲದು ಸ್ವಾಮಿ. ನೀವು ನನಗೆ ಸಹಾಯ ಮಾಡೋದು ಕೇಳ್ಕೊಂತೀನಿ ಸ್ವಾಮಿ. ನೀವೇ ನಮ್ಮ ಜೊತೆ ನಡೆಸಿ ಕಾಯ್ತು ನಂಬ್ತೀನಿ ದೇವ್ರಿ. ಇಲ್ಲಿ ಕುಂತ ಪ್ರತಿಯೊಬ್ಬರು ಕೂಡ ನೀತಿವಂತರಾಗಿ ಜೀವನ ಮಾಡೋಕ್ಕೆ ಸಹಾಯ ಮಾಡ್ತೇನೆ ಕೇಳ್ಕೊಂಡು ಚಿಕ್ಕ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ದೇವ್ರೆ, ಆಮೆನ್. एक आग हर दिल में हमको जलाना है, भटके हुए दिल को प्रभु से मिलाना है। एक आग हर दिल में हमको जलाना है,
भटके हुए दिल को प्रभु से मिलाना है। एक आग हर दिल में संसार की आशा भरी नजरे हमें पर है। उद्धार का संदेश भी कांधों के ऊपर है। संसार की आशा भरी नजरे हमें पर है। उद्धार का संदेश भी कांधों के ऊपर है। एक लीप से लाखों दिए हमको जलाना है। भटके हुए दिल क्यों प्रभु से मिलाना है। एक आग हर दिल में हमको जलाना है। भटके हुए दिल को प्रभु से मिलाना है। एक आग हर दिल में। इतने सरल ये रास्ते कल ना खुले होंगे। प्रचार के अवसर हमें हासिल नहीं होंगे। इतने सरल ये रास्ते कल ना खुले होंगे। प्रचार के अवसर हमें हासिल नहीं होंगे। तैयार रहना कल हमें खुद को मिटाना है। भटके हुए दिल को प्रभु से मिलाना है। एक आग हर दिल में हमको जलाना है। भटके